अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मदीमहे वृणीमहे च तत्राद्यौ दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रथमते स्वयं शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्त्यै यस्य द्विरदवक्त्राद्याः वारिषद्याः परश्शतं विघ्नं निघ्नन्ति सततं विश्वक्सेनं तमाश्रे दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं जगदे पौत्रमकल्मषं पराशरात्मजं वन्दे शुकदादं तुभोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यास विशालबुद्धे पुल्लारविन्दाय तपत्ननेत्राय येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मौलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धार नीलोत्पला शल्यग्राहवती कृपेण वहिनी कर्णेन वेलाकुल अश्वत्थाम विकर्णघोरमकरा दुर्योधनावर्तिनि सोत्तीर्णाः खलु पाण्डवैरनदी कैवर्तके केशवे धर्मे चार्थे च कामे च मोक्षे च भरतर्षभ यदि अस्ति तदन्यत्र यन्नेहास्ति न तत्क्वचित्। अष्टमैषी समेत श्रीकृष्णाय परब्रह्मणे नमः। अतः श्रीमन्महाभारते भीष्मपर्वे भगवद्गीता पर्वे एकोनचत्वारिंशदोऽध्यायः ಒಂದು ಕಡಿಮೆ 40 ಅಂದ್ರೆ 39ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 15 ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯः ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ। ಶ್ರೀ ಭಗವಾನುವಾಚ ಊರ್ಧ್ವಮೂಲಮದಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ಯ ತಂ ವೇದ ಸ ವೇದವಿತ್. ಶ್ರೀಕೃಷ್ಣ ಹೇಳ್ದ, ಹೇ ಅರ್ಜುನ, ಮೇಲಿಂದ ಬೇರು ಬಿಟ್ಕೊಂಡು ಕೆಳಗಡೆ ಶಾಖೋಪಶಾಖೆಗಳಾಗಿ ಹರಡಿ ಕೊನೆಗಾಣಂತೆ ಬೆಳೆದಿರುವಂತಹ ಈ ಪ್ರಪಂಚ ರೂಪವಾದ ಸಂಸಾರ ಎಂಬ ಅಶ್ವತ್ಥ ವೃಕ್ಷ ಉಂಟು ಅಂತ ಹೇಳ್ತಾರೆ. ವೇದಗಳೇ ಅದರ ಎಲೆಗಳು. ಇದನ್ನ ಸರಿಯಾಗಿ ತಿಳಿದವನೇ ವೇದ ಜ್ಞಾನ. ಯಸ್ತಂ ವೇದ ಸ ವೇದವಿದೆ. ಫ್ಯಾಮಿಲಿ ಟ್ರೀಗಳು ಹಿಂದೆ ಎಲ್ಲ ವಂಶ ವೃಕ್ಷಗಳನ್ನು ಇಡ್ತಾ ಇದ್ದಿತ್ತು. ಪ್ರತಿಯೊಬ್ಬರು ಮನೆಯಲ್ಲಿ ಇಡಬೇಕು. ಯಾಕೆ ಅಂದ್ರೆ ಈ ಆಶೌಚ ನಿರ್ಧಾರಕ್ಕೆ. ಎಷ್ಟು ದಿವಸದ್ದು ತ್ರಿರಾತ್ರ ಶೌಚವಾ ಇಲ್ಲ ಸಪ್ತ ರಾತ್ರಿಗಳ ಅಂತ. ಆ ಶೌಚದಲ್ಲಿ ಹೇಗೆ ಅಂದ್ರೆ 10 ತಲೆಮಾರಿನ ತನಕ ಈ ಸಂಬಂಧಗಳು ಇವೆಲ್ಲ ಇರುವಂತಹದ್ದು. ಹುಟ್ಟಾಗ್ಲಿ ಅಥವಾ ಸಾವಿನಲ್ಲಾಗ್ಲಿ ಜನನ ಶೌಚ ಮರಣ ಶೌಚ ಇವುಗಳು ತಿಳಿಬೇಕಾದ್ರೆ ಈ ವಂಶ ವೃಕ್ಷ ಇದ್ರೆ ಯಾರು ಎಲ್ಲಿಂದ ಶುರು ಮಾಡ್ಬೇಕು ಅಂದ್ರೆ ಯಾರಿಂದ ಅದನ್ನ ಕೌಂಟ್ ಮಾಡ್ಬೇಕು ಅಂತಿದ್ರು ಅಲ್ಲಿಂದ ಅವರು ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಅವ್ರು ಹಾಗೆ ಎಲ್ಲ ಸೇರ್ತಾ ಹೋಗುತ್ತೆ. ತಂದೆ ಜೊತೆಗಿರೋ ಅಣ್ಣ ತಮ್ಮಂದ್ರು ಇವರುಗಳೆಲ್ಲ ಅದ್ರಲ್ಲಿ ಸೇರ್ತಾ ಬರ್ತಾರೆ. ಹೀಗೆ ತಲೆಮಾರುಗಳು ಅಂತ 10 ತಲೆಮಾರಿನ ತನಕ ಸಂಬಂಧಗಳು. ಅದರಲ್ಲಿ 7 ತಲೆಮಾರಿನ ತನಕ ಇರೋದಕ್ಕೆ ದಶರಾತ್ರ ಶೌಚ, 10 ದಿವಸದ ಶೌಚ. 7 ಆದ್ಮೇಲೆ 8, 9, 10ರಲ್ಲಿ 3 ದಿವಸದ ಶೌಚ. ಇನ್ನು 10ನಿಂದ ಮುಂದಕ್ಕೆ ಅಲ್ಲಿಂದ ಸಂಬಂಧಗಳು ಅಂತಂದ್ರೆ ಇಲ್ಲ, ಅವಾಗ ಆ ಶೌಚವನ್ನು ಆಚರಣೆ ಮಾಡ್ಬೇಕಾಗಿಲ್ಲ. ಇದ್ರ ಜೊತೆಗೆ ಯಾರು ಭ್ರಷ್ಟರಾಗಿದ್ರೆ, ಧರ್ಮಗಳನ್ನ ಬಿಟ್ಟು ಇದೆಲ್ಲ ಆಗಿರುವಂತವ್ರು, ಅಂತವ್ರ ಬಗ್ಗೆ ಆಶೋಚ ಮಾಡ್ಬೇಕಾಗಿಲ್ಲ ಅಂತಿದೆ. ಇದೆಲ್ಲ ಆಶೋಚ ನಿರ್ಣಯ ಬೋದ್ ನೋಡಿ. ಅವರು ಶ್ರೇಯೋ ವಿಧಾನ ವರದರಾಜರ ಮೇಲೆ ಬರೆದಂತ ಪುಸ್ತಕ, ಅದರಲ್ಲಿ ಆಶೌಚ ಸಂಗ್ರಹ ಅಂತಾನೆ ಹಾಕಿದೆ. ಹಿಂದೆ ಶಾಂತಿಗ್ರಾಮದಲ್ಲಿ ಯಜ್ಞನಾರಾಯಣ ದೀಕ್ಷಿತರ್ ಅಂತ ಅವರ ಮಗ ರಾಮಾನುಜಯ್ಯಂಗಾರ್ ಅಂತ ಅವರು ಹಿಂದೆ ಬರೆದಿದ್ದದು ಆಶೌಚ ನಿರ್ಣಯ. ಅದನ್ನ ಹಾಗೇನೆ ಪೂರ್ವ ಪುಸ್ತಕವನ್ನ ಅದ್ರಲ್ಲಿ ಸೇರಿಸಿದ್ದು.
ಆ ಶೌಚವನ್ನ ಆಚರಿಸ್ಬೇಕಾ ಅಂದ್ರೆ ಖಂಡಿತ ಆಚರಿಸ್ಬೇಕು. ಒಂದ್ ವೇಳೆ ನಮಗ್ ಗೊತ್ತಿಲ್ದಲೇ ಇದ್ರು, ಇನ್ ಕೆಲವೆಲ್ಲ ಆರ್ಗ್ಯುಮೆಂಟ್ ಏನು ಅಂದ್ರೆ ಎಲ್ಲೋ ಅಮೆರಿಕಾದಲ್ಲಿ ಇದ್ದಾರೆ, ಯಾರೋ ನಮ್ಮ ತಾತನ ತಮ್ಮನ ಕಸಿನ್ನು ಅವರು ಇವರು ಅಂತ. ನಿಮಗ್ ಸಂಬಂಧ ಇಲ್ಲ, ಇದು ಏನು ಮಾತಾಡದೆ ಇದ್ರು ಕೂಡ ಅಥವಾ ಪರಿಚಯ ಆಗ್ಲಿಲ್ಲ, ಎಲ್ಲೋ ದೂರ ಸಂಬಂಧ ಅಂತಂದ್ರು ಕೂಡ ರಕ್ತ ಸಂಬಂಧ ಬಿಟ್ಟು ಹೋಗಲ್ವಲ್ಲ. ಅದನ್ನೇ ಅವರು ರಂಗಪುರಿಯ ಇವರು ಆಚಾರ್ಯರು ಶ್ರೀರಂಗ ಮಹಾಗುರುಗಳು ಅವರೊಂದು ಇದ್ರಲ್ಲಿ ಬರೆದಿದ್ದಾರೆ. ಈಗ ಒಂದ್ ದೊಡ್ಡ ಆಲದ ಮರ ಇದೆ, ಅದ್ರಲ್ಲಿ ಒಂದು ಬೇರಿಗೆ ನೀವು ಒಂಚೂರು ಏಟ್ ಹಾಕಿ ಅದರ ವೈಬ್ರೇಷನ್ ಯಾವುದೋ ಬ್ರಾಂಚ್ ತುದಿನಲ್ಲಿ ಕಾಣಿಸುತ್ತೆ ಅಂತ. ಇವರು ನಮ್ ಗುರುಗಳು ಹೇಳ್ತಾ ಇದ್ರು, ನೀವು ಆ ಶೌಚದಲ್ಲಿ ಅಗ್ನಿ ಕಾರ್ಯ ಮಾಡಿದ್ರೆ ಅಗ್ನಿ ಅದನ್ನ ಸ್ವೀಕಾರ ಮಾಡೋಲ್ಲ ಅಂತ. ನಿಮ್ಗೆ ಆ ಶೌಚ ನಿಮ್ಗೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇದ್ದೀರಿ, ಅಲ್ಲಿ ಅಗ್ನಿ ಅದನ್ನ ಸ್ವೀಕಾರ ಮಾಡೋಲ್ಲ ಅಂತಾನೆ. ಅದ್ರದ್ದು ಇದೆಲ್ಲ ಆ ಶೌಚದ ಬಗ್ಗೆ ಬರುವಂತದ್ದು. ಸಾಕು ವಂಶವೃಕ್ಷ. ಇಲ್ಲಿ ಸಂಸಾರ ವಿಶ್ವವೇ ಒಂದು ಇದು ಏನೋ ಸಂಸಾರ ವೃಕ್ಷ ಅಂತ ಹೇಳ್ತಾರೆ, ಪ್ರಪಂಚ ರೂಪದಲ್ಲಿರುವಂತದ್ದು. ಅಶ್ವತ್ಥ ವೃಕ್ಷ ಇದ್ರ ಬೇರೆಲ್ಲ ಎಲ್ಲಿದೆ ಅಂದ್ರೆ ಮೇಲೆ ಇಲ್ಲ, ಅಲ್ಲಿಂದ ಮುಂದಕ್ಕೆ ಬರೋದು. ಈಗ ಸೂರ್ಯ ವಂಶ ಚಂದ್ರ ವಂಶಗಳನ್ನ ಹೇಳ್ತಾ ಬಂದ್ರೆ ಯಾರು ಕೃಷ್ಣ ಯಾವ ವಂಶದಲ್ಲಿ ಹುಟ್ಟಿದ್ದೋ ಅವನಿಗಿನ್ನವ್ರು ಯಾರೋ ಹಂಗೆ ಹಂಗೆ ಹೋಗ್ತಾ ಚಂದ್ರ ವಂಶ, ಇನ್ನೊಂದು ಸೂರ್ಯ ವಂಶ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಈ ವಂಶ ಇದ್ರದನ್ನ ವಂಶಾವಳಿಯನ್ನ ಹೇಳೋದಿದೆ. ಎಲ್ಲ ಪುರಾಣಗಳು ಬರುತ್ತೆ. ಪುರಾಣದ ಲಕ್ಷಣಗಳು ಅಂತ ಬಂದಾಗ ಭಗವಂತನ ಬಗ್ಗೆ ತಿಳಿಸ್ಬೇಕು, ಹಾಗೆ ಈ ಇದ್ರದೆಲ್ಲ ಮತ್ತೆ ಜೀವಾತ್ಮನ ಬಗ್ಗೆ ತಿಳಿಬೇಕು, ಅರ್ಥಪಂಚಕ ಅದ್ರ ಜೊತೆನಲ್ಲಿ ಬರುವಂತದ್ದು. ಹೀಗೆಲ್ಲ ಒಂದು ಗೋಣ. ಅಧಶ್ಚೋರ್ಧ್ವಂ ಪ್ರಸೃತ ಸಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಆ ಸಂಸಾರ ವೃಕ್ಷದ ಶಾಖೆಗಳು ಸತ್ವಾದಿ ಗುಣಗಳಿಂದ ಬೆಳೆದು, ಸತ್ವ ರಜಸ್ಸು ತಮಸ್ಸು ಮೂರು, ಸತ್ವ ಆದಿ ಅಂತಂದ್ರೆ ಶಬ್ದಾದಿ ವಿಷಯಗಳೆಂಬ ಚಿಗುರುಗಳನ್ನ ಹೊಂದಿ ಮೇಲೆಯೂ ಕೆಳಗು ದೇವ ಮನುಷ್ಯಾದಿ ರೂಪದಿಂದ ಹರಡಿದೆ. ಆ ವೃಕ್ಷದ ಕೆಳಗಿನ ಕೊಂಬೆಗಳಲ್ಲಿಯೂ ಮನುಷ್ಯ ಲೋಕದಲ್ಲಿ ಕರ್ಮಗಳೆಂಬ ಹಲವು ಸಣ್ಣ ಬೇರುಗಳು ಹೊರಡ್ತಾ ಇದೆ. ಎಲ್ಲ ಸಂಸಾರ ವೃಕ್ಷದ ವಿವರಣೆ ಏನ್ ಹೇಳ್ತಾರೆ, ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಛಿತ್ವಾ. ಆದರೆ ಆ ವೃಕ್ಷದ ರೂಪವಾಗಲಿ ಅದರ ಬುಡವಾಗಲಿ ಕೊನೆ ಆಗಲಿ ಅದರ ನೆಲೆಯಾಗಲಿ ತಿಳಿಯೋದಕ್ಕಾಗಲ್ಲ. ಚೆನ್ನಾಗಿ ಬೆಳೆದು ಬೇರೂರಿರುವಂತಹ ಈ ಸಂಸಾರ ವೃಕ್ಷವನ್ನ ವಿಷಯ ವೈರಾಗ್ಯ ಎಂಬ ಶಸ್ತ್ರದಿಂದ ಕಡಿಯಬೇಕು. ಮೋಹ ಮುದ್ಗರ ಅಂತ ಹೇಳಿದ್ರು ಅವರು. ಒನಕೆ ಮುದ್ಗರ ಅಂದ್ರೆ ಅದರಲ್ಲಿ ಹೊಡಿಬೇಕು ಮೋಹವನ್ನ ಅಂತ. ಈಗೆಲ್ಲ ಈ ಭಗವದ್ಗೀತೆ ಬರ್ತಾ ಇದೆ, ಅಲ್ಲೂ ಕೂಡ ಅಷ್ಟೇ. ಇದರಲ್ಲಿ ಬರ್ಬೇಕಾದ್ರೆ ಗೀತಾ ಭಾಷ್ಯದಲ್ಲಿ ಹೇಳ್ಬೇಕಾದ್ರು ಕೂಡ, ಈಗ ಮಿತ್ರನ ಮಗ ಸತ್ತ ಅಂತಂದ್ರೆ ನಿಮ್ಗೇನಾರು ಅನ್ಸುತ್ತೋ, ಆಗ ಸ್ವಂತ ಮಗ ಹೋದ್ರು ನೀವು ದುಃಖ ಪಡೋದು ಬೇಡ ಅಂತ. ಈ ಸುಖ ದುಃಖ ದ್ವಂದ್ವಗಳಿಂದ ಅತೀತರಾಗಬೇಕು. ಹಾಗೆ ಈ ಮೋಹದಿಂದ ಬಿಡಿಸ್ಕೋಬೇಕು ಅಂದ್ರೆ ಕತ್ತರಿಸ್ಬೇಕಿದ್ನ ದೃಢವಾದ ಶಸ್ತ್ರ. ಏನು ಶಸ್ತ್ರ? ವೈರಾಗ್ಯ ಎನ್ನುವ ಶಸ್ತ್ರದಿಂದ ಈ ಮೋಹ ಅನ್ನೋದನ್ನ ಇದ್ ಮಾಡ್ಬೇಕು. ಈಗ ಈ ಸಂಕಲ್ಪ ಸೂರ್ಯೋದಯಲ್ಲಿ ಅನೇಕ ಬಾರಿ ಹೇಳಿದ್ದೆ ನಾನು, ವೇದಾಂತ ದೇಶಿಗರು ಕಾಮ ಅನ್ನೋದನ್ನ ಏನ್ ಮಾಡ್ಬೇಕು ಅಂದ್ರೆ ವಸ್ತು ವಿಚಾರ ಮಾಡಿ, ಏನು ಅದರಿಂದ ಯಾವುದೋ ಅದ್ರ ಬಗ್ಗೆ ಬೈಕೆ ಬಂದಾಗ ಇದನ್ನೇ ಅವರು ಏನು ಶಂಕರಾಚಾರ್ಯರು ಬರೆದಂತಹ ಇದರಲ್ಲಿ ನಾರೀಸ್ತನವರ ನಾಭಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ ಮಾಂಸವಸಾದಿ ವಿಚಾರಂ ಮನಸ್ಸಿ ವಿಚಿಂತಯ ವಾರಂ ವಾರಂ. ಯಾರೋ ಒಬ್ಳು ಸ್ತ್ರೀಯ ರೂಪವನ್ನ ಅವಳ ಶರೀರವನ್ನು ನೋಡಿದ್ರೆ ಹಾ ಹೂ ಅನ್ನೋದಕ್ಕೆ ಮೊದಲು ಕೈನಲ್ಲಿ 2 kg ಮಾಂಸ ಇಟ್ಕೊಳ್ಳಿ, ಹೇಗಿರುತ್ತೆ? ಅವಳ ಸ್ತನವನ್ನು ನೋಡಿದ ತಕ್ಷಣ ನೀವು ಆವೇಶ ಅದರದನ್ನ ಅಂತ. ಹಾಗೆ ಪ್ರತಿ ಒಂದ್ರಲ್ಲೂ ಕೂಡ ಯಾವುದೋ ಒಂದು ಬಯಕೆ, ಬರೀ ಒಂದು ಕಣ್ಣಿನ ಇದಕ್ಕೆ ಅಂತಲ್ಲ, ತಿನ್ನೋದ್ರಲ್ಲಾಗ್ಲಿ ಇನ್ಯಾವುದ್ರಲ್ಲೇ ಆಗ್ಲಿ ವಿಚಾರ, ವಸ್ತು ವಿಚಾರ. ಅದರಿಂದ ನಿಮಗೆ ಎಷ್ಟ್ರ ಮಟ್ಟಿಗೆ ಸುಖವೋ ಅಥವಾ ಇದು ಸಿಗತ್ತೆ, ಅದರಿಂದ ದುಃಖ ಇವುಗಳು ಉಂಟಾಗೋದೆಷ್ಟು, ಹೀಗೆ ಒಂದೊಂದನ್ನು ವಿಚಾರ ಮಾಡಿ ನೋಡ್ಬೇಕು. ಹಾಗೆ ನೋಡಿದಾಗ ಸಂಸಾರದಲ್ಲಿ ಸುಖ ಇಲ್ಲ. ಅದಕ್ಕೇನೆ ಮನುಜ ಶರೀರ ಇದೇನು ಸುಖ, ನೆನೆದರೆ ಘೋರ ಇದು ಏನು ಸುಖ, ಜನನ ಮರಣ ಮಲದ ಕೂಪದಲ್ಲಿದ್ದು ಅನುಭವಿಸೋದಿದು ಏನು ಸುಖ, ಗರ್ಭವಾಸದಲ್ಲಿ ಏನು ಸುಖ ಚೆನ್ನಾಗಿರುತ್ತೇನೋ, ಆದವು ಕರ್ಮ ಪ್ರಸಂಗಾತ್ ಕ್ವಥೇತಿ ನಿತರ ಮಾತೃ ಕುಕ್ಷೌ ಸ್ಥಿತಮ್ಮ. ಮಾತೃ ಕುಕ್ಷ ಗರ್ಭದಲ್ಲಿ
ವಿಣ್ಮೂತ್ರ ಮೇಧ್ಯ ಮಧ್ಯೆ ವತಯತಿ ನಿತರಾಂ ಜಾಟರೋ ಜಾತವೇದ ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ. ಹೀಗೆ ಒಂದೊಂದನ್ನು ಕೂಡ ವಿಚಾರ ಮಾಡಿದ್ರೆ ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು. ಅದರಿಂದ ರಿಪರ್ಕಷನ್ಸ್ ಏನೋ ಮುಂದಕ್ಕೇನೋ ನಿಮಗೇನ್ ನಿಗುತ್ತೆ. ಈಗೇನೋ ಒಂದು ಚೂರು ಸುಖಕ್ಕಾಗಿ ಎಷ್ಟೆಲ್ಲ ಕಷ್ಟಗಳನ್ನು ಸಹಿಸಬೇಕಾ ಮಾಡ್ಬೇಕಾ, ಅದ್ರ ಜೊತೆ ಬರುವಂತಹದ್ದು ಇದೇನೆ. ಸುಖದ ಕಲ್ಪನೆ ಬೇಕು, ಸುಖ ಎಲ್ರಿಗೂ ಬಯಸುವಂತಹದ್ದು. ಆದ್ರೆ ಸುಖ ಎಷ್ಟು ತನಕ ಇದೆ, ಶಾಶ್ವತವಾದ ಸುಖವೇ? ಇವೆಲ್ಲವನ್ನ ವಿಚಾರ ಮಾಡಿದ್ರೆ ಆಮೇಲೆ ಭಗವಂತನನ್ನ ನೆನೆಸ್ಕೊಂಡ್ರೆ ಅವನನ್ನ ಪಡೆದರೆ ನಿಜವಾಗ್ಲೂ ಸುಖ. ಈ ಹುಟ್ಟು ಸಾವಿನ ಚಕ್ರದಲ್ಲಿ ಇರೋದು ಬೇಡ. ಹಾಗೆ ಇಲ್ಲಿ ಸಂಸಾರ ವೃಕ್ಷ, ಅದರಲ್ಲಿ ಕೊಂಬೆ ಕೊಂಬೆಯಾಗಿ ಮುಂದಕ್ಕೆ ಹರಡಿ ಬಂದಿರುವಂತಹದ್ದು ಎಲೆಗಳು ಇವೆಲ್ಲ. ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಅಲ್ಲಿಂದ ಮುಂದೆ ಎಲ್ಲಿಗೆ ಹೋದ್ರೆ ತಿರುಗಿ ಪುನರ್ಜನ್ಮ ಇಲ್ವೋ ಅಂತಹ ಪ್ರಾಪ್ಯ ಸ್ಥಾನವನ್ನು ಹುಡುಕಬೇಕು. ಯಾವನಿಂದಲೇ ಪುರಾತನಗಳಾದಂತ ಆ ಗುಣಗಳಲ್ಲಿ ಆಸಕ್ತಿಯು ಪ್ರಸರಿಸಿತೋ ಆ ಆದಿಪುರುಷನನ್ನ ಮರೆ ಹೋಗಬೇಕು. ಅವನ ಬಗ್ಗೆ ಆಸಕ್ತಿ ಬರ್ಬೇಕಾದ್ರೆ ಸತ್ವಾದಿ ಗುಣಗಳನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸಾತ್ವಿಕ ಸಂಘ ಇರಬೇಕು, ಸಜ್ಜನ ಸಹವಾಸ ಇರಬೇಕು, ಸತ್ಸಂಗ ಇರಬೇಕು, ಸತ್ ಕಾಲಕ್ಷೇಪ ಕೇಳಬೇಕು. ಇವೆಲ್ಲ ಅವನನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಸಂಸಾರ ಬಂಧನದಿಂದ ಬಿಡಿಸ್ಕೊಳ್ಳಕ್ಕೆ. ನಿರ್ಮಾಣ ಮೋಹ ಜಿತ ಸಂಘ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪರಮವ್ಯಯಂ ತತ್. ದೇಹಾಭಿಮಾನ ಎಂಬ ಮೋಹವನ್ನು ತೊರೆದು ಸತ್ವ ರಜಸ್ಸು ತಮೋ ಗುಣಮಯಗಳಾದಂತಹ ಭೋಗಗಳಲ್ಲಿ ಆಶೆಯನ್ನ ಜಯಿಸಿ ಆತ್ಮರತನಾಗಿ, ಇದನ್ನೇ ಹೇಳೋದು ಧ್ಯಾನ ಶ್ಲೋಕದ ಇದರಲ್ಲಿ ಧ್ಯಾನ ಯೋಗ 6ನೇ ಅಧ್ಯಾಯ. ಆತ್ಮರತಿಯಾಗೋ, ಆತ್ಮದ ಯಥಾರ್ಥವಾದಂತ ಸ್ವರೂಪವನ್ನು ತಿಳಿ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆ, ಬೇರೆ ಒಂದನ್ನು ಕೋರದೆ ಸುಖ ದುಃಖಾದಿ ದ್ವಂದ್ವಗಳನ್ನು ತೊರೆದು ಆತ್ಮ ಅನಾತ್ಮ ವಿವೇಕ ಉಳ್ಳವರೇ ಆತ್ಮ ಸ್ವರೂಪವನ್ನು ಹೊಂದುತ್ತಾರೆ ಅಂತ ನೀನು. ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ಆತ್ಮ ಸ್ವರೂಪವನ್ನು ಸೇರಿದ ಮೇಲೆ ಹಿಂತಿರುಗಿ ಪ್ರಕೃತಿ ಸಂಬಂಧ ಇಲ್ಲವೋ ಆ ಆ ಆತ್ಮನ ತೇಜಸ್ಸನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿಯಾಗಲಿ ಪ್ರಕಾಶಗೊಳಿಸೋದು, ಅದೇ ನನ್ನ ಉತ್ತಮವಾದ ಸ್ಥಾನ. ಒಂದು ಸಲಿ ವಿಷಯ ತಿಳಿದ ಮೇಲೆ ಮತ್ತೆ ಅದೇ ಬರಬಾರದು. ದೇಹಾತ್ಮ ಭ್ರಮೆ, ದೇಹ ಬೇರೆ ಆತ್ಮ ಬೇರೆ ಅನ್ನೋದನ್ನ ತಿಳಿದು ಆತ್ಮದ ಸ್ವರೂಪ ಅದು ಅಣು ಸ್ವರೂಪ. ಎಲ್ಲಾ ಚೇತನಗಳಲ್ಲೂ ಇರುವಂತಹ ಆತ್ಮ ಈ ಆತ್ಮ ಎಲ್ಲವೂ ಒಂದೇ ಸಮತ್ವವನ್ನ 4 ರೀತಿಯ ಸಮ ಇವೆಲ್ಲ ಗೀತಾ ಭಾಷೆಯಲ್ಲಿ ಬರುವಂತ ಅದನ್ನ ಪಡೆದವನು ಪುನಃ ಮತ್ತೆ ಈ ಶರೀರವೇ ನಾನು ಅದೇ ಆತ್ಮ ಅನ್ನೋ ಭ್ರಮೆ ಉಂಟಾಗಬಾರದು. ಹಾಗೆ ಸದಾ ಆತ್ಮರತಿಯಾಗಿ ಇರೋವನಿಗೆ ಸೂರ್ಯನಾಗ್ಲಿ ಅಗ್ನಿ ಆಗ್ಲಿ ಚಂದ್ರನಾಗ್ಲಿ ಪ್ರಕಾಶಗೊಳಿಸಿದೆ. ಯಾಕೆಂದ್ರೆ ಅವನು ಸ್ವಯಂ ಪ್ರಕಾಶ, ಅಣುಸ್ವರೂಪ. ಅವನು ದೇವನೂ ಅಲ್ಲ, ಮನುಷ್ಯನೂ ಅಲ್ಲ, ಸ್ಥಾವರವೂ ಅಲ್ಲ, ಗಿಡ ಮರವೂ ಅಲ್ಲ. ಅವನು ಆತ್ಮ, ಜ್ಞಾನ ಆನಂದಮಯ ಆತ್ಮ. ಅವನು ಜ್ಞಾನ ಸ್ವರೂಪಿ, ಜ್ಞಾನ ಗುಣಕ ಕೂಡ. ಧರ್ಮಭೂತ ಜ್ಞಾನದಿಂದ ಆತನ ಜ್ಞಾನ ಇದೆ ಅಥವಾ ಇಲ್ಲ ಅನ್ನೋದನ್ನ ತಿಳಿಯುವಂತವನು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಆ ಶಾಶ್ವತವಾದ ಆ ನನ್ನ ಅಂಶವೇ ಜೀವರೂಪವಾಗಿ ಜೀವಲೋಕದಲ್ಲಿ ಇದ್ದುಕೊಂಡು ಪ್ರಕೃತಿ ರೂಪವಾದ ಶರೀರದೊಳಗೆ ಮನಸ್ಸು ಒಡಗೂಡಿದ 6 ಇಂದ್ರಿಯಗಳನ್ನು ಎಳಿತಾ ಇರುವಂತಹದ್ದು. 5 ಪಂಚೇಂದ್ರಿಯಗಳು ಗೊತ್ತು ಎಲ್ರಿಗೂ. ಅದರಲ್ಲೇ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೋದ್ರೆ 5 ಬಾಹ್ಯೇಂದ್ರಿಯ, 5 ಕರ್ಮೇಂದ್ರಿಯ. ಪ್ರಧಾನವಾಗಿ 5 ಇಂದ್ರಿಯಗಳು, ಅದರ ಜೊತೆಗೆ ಮನಸ್ಸು ಸೇರಿದ್ರೆ 6. ಇಲ್ಲ ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ 5 ಅಂತ ತಗೊಂಡ್ರೆ 10 + 1 11. ಅದು ಕೂಡ ಇಲ್ಲಿ ಅನ್ವಯ. ಮನಃಷ್ಟಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ
ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್. ಈ ಆತ್ಮವು ಯಾವಾಗ ಯಾವ ಶರೀರವನ್ನು ಹಿಡಿಯುತ್ತೋ, ಯಾವುದನ್ನು ಬಿಟ್ಟು ಹೋಗುತ್ತೋ ಅಲ್ಲಿಗೆಲ್ಲ ವಾಯು ವಸ್ತುಗಳೊಳಗಿನ ಗಂಧ ಹೇಗೋ ಹಾಗೆ ಆ ಇಂದ್ರಿಯಗಳನ್ನು ಸೂಕ್ಷ್ಮ ರೂಪವಾಗಿ ಎಳೆದುಕೊಂಡೇ ಹೋಗುತ್ತೆ. ದಾರಿನಲ್ಲಿ ಹೋಗ್ತಾ ಇದೀವಿ, ಸಂಪಿಗೆ ಹೂವಿನ ಸ್ಮೆಲ್ ಬಂತು, ಓ ಇಲ್ಲೆಲ್ಲೋ ಸಂಪಿಗೆ ಹೂವು ಇರ್ಬೇಕು, ಮರ, ಹೇಗ್ ಗೊತ್ತಾಯ್ತು? ಯಥಾ ಪುಷ್ಪಂ ಗಂಧ ವಾಯು ಹೇಗೆ ಪ್ರಸರಿಸ್ತಾನೋ ಹಾಗೆ ಈ ಜೀವಾತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋದಾಗ ಆ ಗಂಧ ಹೇಗೆ ಹೋಗುತ್ತೋ, ನಮಗೆ ಸ್ಮೆಲ್ ಬಂತಲ್ಲ, ಆ ರೀತಿನಲ್ಲಿ ಸೂಕ್ಷ್ಮ ರೂಪವಾಗಿ ಇಂದ್ರಿಯಗಳನ್ನು ತಗೊಂಡು ಹೋಗ್ತಾನೆ ಅಂತ. ಕರ್ಮದ ಶರೀರ ಪೂರ್ಣವಾಗಿ ಬಿಡೋ ತನಕ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದನ್ನೇನೆ ವಾಸನ ಅಂತ ಹೇಳೋದು. ಇಲ್ಲ ಸಂಸ್ಕಾರ, ಒಳ್ಳೆಯದಾದ್ರೆ ಸಂಸ್ಕಾರ, ಕೆಟ್ಟ ಈ ಚಾಳಿಗಳು ಅಂದ್ರೆ ಅದೇನು ಹುಟ್ಟತಾನೆ ಅವನಿಗೆ ಇದು ಎಲ್ಲ ಅಂತಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ ಇರ್ಬೇಕು ಅಂತ ಅನ್ನೋದು, ಅದು ಕೆಟ್ಟ ವಾಸನೆ ಹಿಂದಿಂದು ಅಂತ ಹೇಳುವಂತ. ಅದು ಹೇಗೆ ಅಂದ್ರೆ ಯಥಾ ಪುಷ್ಪೋ ಗಂಧೋ ವಾತಿ, ವೇದದಲ್ಲೂ ಕೂಡ ಈ ಮಂತ್ರ ಬರುತ್ತೆ, ಈ ಅರ್ಥ ಬರುವಂತದ್ದು. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯ ಅನುಪಸೇವತೆ. ಆ ಆತ್ಮ ಕಿವಿ, ಕಣ್ಣು, ಚರ್ಮ, ನಾಲಿಗೆ, ಮೂಗು, ಮನಸ್ಸು ಎಂಬ ಈ ಇಂದ್ರಿಯಗಳನ್ನೆಲ್ಲ ಆಧಾರ ಮಾಡಿಕೊಂಡ್ಕೊಂಡೇ ಶಬ್ದಾದಿ ವಿಷಯಗಳನ್ನ ಅನುಭವಿಸೋದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಆಯಾಯ ಇಂದ್ರಿಯಗಳಿಂದ ಬರೋದು. ಆ ಇಂದ್ರಿಯವೇ ಇದಾಗದಿದ್ರೆ, ಈಗ ಕಿವಿ ಇದೆ, ಕಿವಿನಲ್ಲಿ ಏನೇನ್ ಪಾರ್ಟ್ಸ್ ಇರ್ಬೇಕು, ಮಿಡ್ಲ್ ಇಯರ್ ಎಲ್ಲ ಇದೆ, ಆದ್ರೆ ಶ್ರವಣ ಶಕ್ತಿ ಇಲ್ಲ, ಹೋಯ್ತು. ಕಿವಿಯಲ್ಲಿ ಕೇಳೋ ಶಕ್ತಿಯನ್ನು ಕೊಟ್ಟವನು ಯಾರು? ಕಣ್ಣಿನಲ್ಲಿ ನೋಡೋ ಶಕ್ತಿಯನ್ನು ಕೊಟ್ಟವನು ಯಾರು? ಹೀಗೆ ಪ್ರತಿಯೊಂದರಲ್ಲೂ ಬರುವಂತದ್ದು. ಈ ಕುರುಡನಾಗಿದ್ದಾನೆ, ಹುಟ್ಟಿನ ಕುರುಡ, ಕಣ್ರೆಪ್ಪೆ ಆಡಿಸ್ತಾನೆ, ಒಳಗಡೆ ಕಣ್ಣಲ್ಲಿ ಏನೇನಿರ್ಬೇಕು ಎಲ್ಲ ಇದೆ, ಅದು ನೋಡೋ ದೃಷ್ಟಿ ಅದಿಲ್ಲ. ಶಬ್ದಾದಿ ವಿಷಯಗಳನ್ನ ನಾವು ಅನುಭವಿಸ್ಬೇಕಾದ್ರೆ ಥ್ರೂ ದೀಸ್ ಇಂದ್ರಿಯಾಸ್, ಅದಕ್ಕೇನೆ ಇಂದ್ರಿಯಗಳಿಗೆ ನಿಗ್ರಹ ಮಾಡಿ, ಕಂಟ್ರೋಲ್ ಯುವರ್ ಸೆನ್ಸಸ್ ಅಂತ ಹೇಳುವಂತದ್ದು. ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ಬೇಕು. ಇಂದ್ರಿಯಗಳಿಗೆ ದಾಸರಾಗಬಾರ್ದು ನಾವು. ಅಯ್ಯೋ ಕಾಫಿ ಕುಡಿದಿದ್ರೆ ನನಗಾಗೋದೇ ಇಲ್ಲ. ಒಂದ್ ಪ್ರಯತ್ನ ಮಾಡಿ, ಯಾರಷ್ಟೊಂದು ಕಾಫಿ ಬಗ್ಗೆ ಆಸಕ್ತಿ ಇದೆಯೋ ಕಾಫಿ ಬಿಟ್ಟು ನೋಡಿ, ಏನಾಗುತ್ತೆ? ಒಂದ್ ಪ್ರಾಣ ಹೋಗುತ್ತೇನೋ ಒಂದ್ ದಿವಸ ಬಿಟ್ರೆ ಏನಾಗುತ್ತೆ? ಒಂದ್ ದಿವಸ ಕಾಫಿ ಕುಡಿಲಿಲ್ಲ, ಬಹಳ ಸಾರಿ ಅನ್ಸುತ್ತೆ, ಅಯ್ಯೋ ಕಾಫಿ ಕುಡಿಬೇಕು ಈ ಟೈಮಿಗೆ, ಇಲ್ದಿದ್ರೆ ಮೂಡೇ ಇಲ್ಲ, ನನ್ಗೇನು ದಿವಸನೇ ಪೂರ ಹೋದಂಗ ಆಯ್ತು. ಏನೆಲ್ಲ ಆದ್ರೂ ಕೂಡ ಮನಸ್ಸಿನಲ್ಲಿ ಕಾಫಿ ಕುಡಿಲಿಲ್ಲ ಅವತ್ತು ನಿರ್ಧಾರವಾಗಿ. ಮಾರನೇ ದಿವಸ ನಾನೇನ್ ನೆನ್ನೆ ಸತ್ತೋದ್ನೇನೋ ಕಾಫಿ ಕುಡಿಲಿಲ್ಲ ಅಂತ. ಹೀಗೆ ಪ್ರಯತ್ನ. ಯಾವುದೋ ಒಂದು ವಿಷಯದ ಬಗ್ಗೆ ಬರ್ಬೇಕಾದ್ರೆ ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ದಟ್. ಅದಿಲ್ದಿದ್ರೆ ನಾವು ಬದುಕೋಕ್ಕಾಗಲ್ವಾ? ಈ ಉಪನಿಷತ್ತಿನ ಕಥೆಗಳಲ್ಲಿ ಬರುತ್ತೆ, 5 ಇಂದ್ರಿಯಗಳು ಒಂದ್ಸಲಿ ನಾನ್ ಹೆಚ್ಚು ಅಂತೆ. ಅದಕ್ಕೆ ಹೇಳುದು, ಒಂದೊಂದ್ ವರ್ಷ ಒಬ್ಬೊಬ್ರು ಟರ್ಮ್ ತಗೋಣ ಅಂತ. ಒಂದ್ ವರ್ಷ ಒಂದು ಕಿವಿ, ಅದ್ರ ಶ್ರವಣೇಂದ್ರಿಯ ಇದೆಯಲ್ಲ, ಅದು ಇಟ್ ವಾಸ್ ನಾಟ್ ವರ್ಕಿಂಗ್. ಒಂದ್ ವರ್ಷ ಕಿವಿ ಕೇಳಿಸ್ಲಿಲ್ಲ. ಒಂದ್ ವರ್ಷ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಅವನೇನ್ ಸಾಯ್ಲಿಲ್ಲ, ಅವನು ಬದುಕಿದ್ದ. ಏನು ಕಿವಿ ಕೇಳಿಸ್ಲಿಲ್ಲ ಇಷ್ಟ ಅಂತ ಇನ್ನೊಂದ್ಸಲಿ ಕೇಳ್ದು, ಇಲ್ಲ ಇನ್ನೊಬ್ರು ಏನೋ ಸಂಗೇನೋ ಮಾಡಿ ತೋರ್ಸಿದ್ರು, ಮಾಡೋದಂತೂ ಬದುಕಿದ್ದ ಅವನು. ಹೀಗೆ ಒಂದೊಂದೇ ಮಾಡ್ತಾ ಬಂತು. ಕಡೆಗೆ ಪ್ರಾಣ ಇವಾಗ ನನ್ ಸರಿದಿ, ನಾನು ಹೊರಡ್ತೀನಿ ಅಂತ ಹೇಳಿದ ತಕ್ಷಣ ಯಾವಾಗ ಪ್ರಾಣ ಎಲ್ಲಗಳು ಕೂಡ ಏನೋ ನಿಂತ್ಕೊಳ್ಳಕ್ಕಾಗ್ಲಿ ಅಸ್ತಿತ್ವನೇ ಇಲ್ಲ. ಅವಾಗ ಎಲ್ಲೋ ಒಪ್ಕೊಂಡು, ಅಯ್ಯೋ ಇಲ್ಲ ನೀನೇ ಪ್ರಧಾನ, ನಾವಲ್ಲ. ಕಣ್ ಕಾಣದೇ ಇದ್ರು ಆಗತ್ತೆ, ಕಿವಿ ಕೇಳಿಸ್ದಿದ್ರು ಆಗತ್ತೆ. ನಾಲಿಗೆನಲ್ಲಿ ರಸ, ಅದರದ ಅನುಭವವನ್ನು ಮಾಡುವಂತದ್ದು ಟೇಸ್ಟ್ ಬಡ್ಸ್ ಅಂತಿದೆ, ಅದು ಆವಾಗವಾಗಲೇ ನಾಶವಾಗುತ್ತೆ, ಹೊಸದಾಗಿ ಉಂಟಾಗುತ್ತೆ. ಆದ್ರೆ ವಯಸ್ಸಾದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಟೇಸ್ಟ್ ಬಡ್ಸ್ ಮತ್ತೆ ಸೆಲ್ ಡೆವಲಪ್ ಆಗೋದು ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಖಾರನೂ ಇಲ್ಲ, ಏನು ಇನ್ನೂ ಸ್ವಲ್ಪ ಸಿಹಿ ಹಾಕು, ಇಷ್ಟೇ ಸ್ವೀಟ್ ಏನೇ ಇಲ್ಲ ಅಂತಾರೆ. ಬೇರೆಯವರೆಲ್ಲ ಸ್ವೀಟ್ ಇದೆ ಅಂತ, ಇವರಿಗೆ ಯಾಕೆ ನಾಲ್ಗಿನಲ್ಲ ರುಚಿನೇ ಇಲ್ಲ. ನಾಲ್ಗೆಯಿಂದ ಗಂಟ್ಲಿಂದ ಒಳಕ್ ಹೋದ್ಮೇಲೆ ಏನಾದ್ರು ಗೊತ್ತಾಗುತ್ತೇನೋ ಯಾವ್ದು ರುಚಿ ಏನಿದು ಅಂತ? ಎಲ್ಲವೂ ಅಗದು ಇಟ್ಸ್ ಎ ಮಾಸ್ ಅಷ್ಟೇ. ಅಲ್ಲಿ ಒಂದೊಂದು ಕೂಡ ಇಂದ್ರಿಯಗಳದು ಹೀಗೆ. ಅಂದ್ರೆ ಈ ಇಂದ್ರಿಯಗಳ ಮೂಲಕವೇ ವಿಷಯಗಳನ್ನ ಅನುಭವಿಸೋದು. ಆ ಅನುಭವದ ಇದು ಸಂವೇದನೆ ಯಾರಿಗೆ ಗೊತ್ತಾಗೋದು ಅಂದ್ರೆ ಆತ್ಮನಿಗೆ.
ಈಗ ನಾನು ಈ ದೇಹದಿಂದ ಸುಖವನ್ನ ಪಡೆದಿದ್ದೇನೆ ಅಂತ. ಅಲ್ಲೇನು ಅಂದ್ರೆ ಆ ದೇಹದಿಂದ ತಾನೇ ಇದೆಲ್ಲ ಉಂಟಾಗೋದು. ಸೊ ದೇಹದ ಜೊತೆಗೆ ಅದನ್ನ ನಿಲ್ಲಿಸ್ಬಿಡಿ, ಆತ್ಮಕ್ಕೆ ತರಬೇಡಿ. ಇವೆಲ್ಲ ಶರೀರಕ್ಕೆ ಕರ್ಮದ ಪ್ರಕಾರ ಸುಖವೋ ದುಃಖವೋ ಇವೆಲ್ಲ ಉಂಟಾಗ್ತಾ ಇದೆ. ಇದು ಆತ್ಮದ ಉದ್ಧಾರಕ್ಕೋ ಇಲ್ಲ ಆತ್ಮನ ನೋಡೋಕ್ಕೋ ಇದ್ರದ್ದು ಏನು ಕಾರಣ ಇಲ್ಲ, ಅಥವಾ ಸಪೋರ್ಟ್ ಮಾಡೋದು ಇಲ್ಲ. ಅದರಿಂದ ಈ ಸಂವೇದನೆಗಳೇ ಇಲ್ಲ ನನಗೆ ಅಂತ ಅನ್ಕೊಂಡ್ಬಿಡಿ. ಸುಖ ಬಂದ್ರು ಸುಖ ಪಡ್ಬೇಡಿ, ದುಃಖ ಬಂದ್ರು ದುಃಖ ಪಡ್ಬೇಡಿ. ಆ ರೀತಿಗೆ ಸ್ಥಿತಿಗೆ ಮನಸ್ಸನ್ನು ತಗೊಂಡು ಹೋಗ್ಬೇಕು. ಅವನು ನೋಡಿ ಆತ್ಮರತಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅವನಿಗೆ ಯಾವ ದ್ವಂದ್ವಗಳು ಇಲ್ಲ. ದ್ವಂದ್ವಾತೀತನಾಗೋ ಅಂತ ಇಲ್ಲಿ ಅರ್ಜುನ ಹೇಳೋದು ಕೂಡ ಹಾಗೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಪ್ರಕೃತಿ ಗುಣಗಳಿಂದ, ಈ ತ್ರಿಗುಣಾತ್ಮಕ ಸತ್ವರಜಸ್ತಮ ಗುಣಗಳಿಂದ, ಪ್ರಕೃತಿ ಗುಣಗಳಿಂದ ಕೂಡಿದಂತಹ ಆ ಶರೀರದ ಇದರಲ್ಲಿ ಆತ್ಮವು ಆಗಲಿ ಹೋಗೋದನ್ನಾಗ್ಲಿ ಇರೋದನ್ನಾಗ್ಲಿ ವಿಷಯಗಳನ್ನ ಅನುಭವಿಸೋದನ್ನಾಗ್ಲಿ ಆತ್ಮ ತತ್ವ ಜ್ಞಾನ ಇಲ್ಲದವರು ಇದನ್ನು ತಿಳಿಯಲಾರರು. ಈಗ ಈ ಆತ್ಮ ಈ ಶರೀರವನ್ನು ಪಡೆದಿದ್ದು, ಇವತ್ತು ಈ ಡ್ರೆಸ್ ಹಾಕಿದೀವಿ, ನಾಳೆ ದಿವಸ ಬೇರೆ ಇನ್ನೊಂದು ಹಾಕೊಳ್ತೀವಿ. ಏನಾದ್ರು ವ್ಯತ್ಯಾಸ ಉಂಟಾ? ನಮ್ಗೇನಾದ್ರು ಶರೀರಕ್ಕೆ ಏನಾದ್ರು ದುಃಖ ಆಯ್ತಾ, ಇದಾಯ್ತಾ? ಏನಾದ್ರು ಹೊಸದ ಒಂದು ಹಾಕೊಂಡ್ವಿ, ಇದು ಹಳೆ ಹಾಕೊಂಡಿದ್ವಿ, ಏನೂ ಇಲ್ಲ. ಆ ರೀತಿ ಆತ್ಮನಿಗೆ ಸುಖವಾಗ್ಲಿ ದುಃಖವಾಗ್ಲಿ ಸಂವೇದನೆಗಳು ಯಾವುದು ಅಲ್ಲಿ ಅನುಭವಿಸೋದಾಗ್ಲಿ ಇದೆಲ್ಲ ದುಃಖದ ಅನುಭವ ಸುಖದ ಅನುಭವ ಯಾವುದು ಇಲ್ಲದೆ, ಇದು ತತ್ವಜ್ಞಾನ ಇಲ್ಲದೆ ಇರೋರು ಇದನ್ನ ತಿಳಿಯೋಕ್ ಸಾಧ್ಯ ಇಲ್ಲ. ಯಾರು ಜ್ಞಾನ ದೃಷ್ಟಿ ಉಳ್ಳವರೋ ಅವರೇ ಇದನ್ನ ತಿಳಿಬೋದು. ಗತಾಸೋನ ಗತಾಸಂಶ ನಾನು ಶೋಚಂತಿ ಪಂಡಿತ ಅಂತ ಹಿಂದೆ ಹೇಳಿದ್ದು ಆಯ್ದ್ರಿಂದಾನೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ ವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಆತ್ಮಸ್ವರೂಪವನ್ನು ತಿಳಿಯೋದಕ್ಕಾಗಿ ಪ್ರಯತ್ನ ಪಡುವ ಯೋಗಿಗಳಲ್ಲಿ ಕೆಲವರು ಮಾತ್ರ ಈ ಶರೀರದೊಳಗಿನ ಆತ್ಮವನ್ನು ಕಾಣ್ತಾರೆ. ಶುದ್ಧ ಮನಸ್ಸು ಇಲ್ಲದವರು ಪ್ರಯತ್ನ ಪಟ್ಟರು ಆತ್ಮನ ತಿಳಿಯೋಕ್ಕಾಗೋಲ್ಲ. ಶುದ್ಧ ಮನಸ್ಸು ಅಂದ್ರೆ ಈ ದ್ವಂದ್ವಗಳಿಂದ ಅತೀತವಾದದ್ದಾಗ್ಬೇಕು. ಅದಕ್ಕಾಗಿ ಮನಸ್ಸಿನ ಮುಸುರೆ ತೊಳಿಬೇಕು ಅಂದ್ರು ದಾಸರು. ಯಥಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿರುವ ಯಾವ ತೇಜಸ್ಸು ಲೋಕವನ್ನೆಲ್ಲ ಪ್ರಕಾಶಗೊಳಿಸುತ್ತೋ ಹಾಗೆಯೇ ಚಂದ್ರನಲ್ಲಿ ಅಗ್ನಿಯಲ್ಲಿ ಯಾವ ತೇಜಸ್ಸುಂಟೋ ಅವೆಲ್ಲ ನನ್ನ ತೇಜಸ್ಸು ಅಂತಾನೆ ತಿಳಿ. ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ನನ್ನಿಂದಾನೆ. ವಿರಾಟ್ ಸ್ವರೂಪದ ದರ್ಶನ ಆಯಿತು 11ನೇ ಅಧ್ಯಾಯದಲ್ಲಿ. ಅಲ್ಲಿಂದ ಮುಂದಕ್ಕೆ ಬರ್ಬೇಕಲ್ಲ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ಮಾರಸಾತ್ಮಕ. ನಾನೇ ಭೂಮಿಯೊಳಗಿದ್ದು ಎಲ್ಲ ವಸ್ತುಗಳನ್ನ ನನ್ನ ಶಕ್ತಿಯಿಂದ ನಾನು ಧರಿಸಿದ್ದೇನೆ. ಅದಕ್ಕೆ ಅವನು ವಿಶ್ವಂಭರ, ವಿಶ್ವವನ್ನು ಧರಿಸಿದವನು, ವಿಶ್ವಸ್ಯ ಭರ್ತ, ಅದರ ರಕ್ಷಕ, ಎಲ್ಲವೂ ಕೂಡ. ನಾನೇ ಅಮೃತಮಯನಾದ ಚಂದ್ರನಾಗಿ ಎಲ್ಲ ಸಸ್ಯಗಳನ್ನ ಬುದ್ಧಿಗೊಳಿಸ್ತೀನಿ ಅಂತಾನೆ. ಓಷಧಿ ಸರ್ವಾಹ ಸೋಮೋ ಭೂತ್ವ. ಸೋಮ ಓಷಧಿ ನಾಮಧಿಪತಿ. ಆ ಸೋಮ ನಾನೇನೆ. ವಿರಾಟ್ 10ನೇ ಅಧ್ಯಾಯದಲ್ಲಿ ಹೇಳ್ದಂತೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಅದಕ್ಕಿನ್ನಿಂದು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ಅಗ್ನಿ ರೂಪದಿಂದ ಪ್ರಾಣಿಗಳ ದೇಹದಲ್ಲಿ ಇದ್ಕೊಂಡು ಪ್ರಾಣ ಅಪಾನಗಳೊಡನೆ ಸೇರಿ, ಪ್ರಾಣಾಪಾನ ಅಂದ್ರೆ ವ್ಯಾನ ಉದಾನ ಸಮಾನವೂ ಸೇರ್ತು. ಭೋಜ್ಯ ಚೋಷ್ಯ ಲೇಖ್ಯ ಪಾನೀಯ ಎಂಬ 4 ಬಗೆಯ ಅನ್ನಗಳನ್ನ ಪಚನ ಮಾಡುವ ನಾನೇನೆ ಅಂತಾನೆ. ಇಲ್ಲಿ ಇವರು ಒಂಚೂರು ತಪ್ಪು ಮಾಡಿದ್ದಾರೆ. ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯ 4 ಹೇಳೋದು. ಪಾನೀಯ ಇದಕ್ಕೆ ಸೇರೋಲ್ಲ. ಶುತ್ ಪಿಪಾಸೆ ಹಸಿವು ಬಾಯಾರಿಕೆ, ಬಾಯಾರಿಕೆಗೆ ಪಾನೀಯಗಳು. ಆದ್ರೆ ಆಹಾರ 4 ವಿಧ ಅಂತಂದಾಗ ಭಕ್ಷ್ಯ ಭಕ್ಷಣಗಳು ಅಗದು ತಿನ್ನುವಂತಹದ್ದು, ಭೋಜ್ಯ ಲೇಹ್ಯ ಚೋಷ್ಯ ನೆಕ್ಕಿ ತಿನ್ನುವಂತಹದ್ದು, ಸ್ವಲ್ಪ ಸೆಮಿ ಲಿಕ್ವಿಡ್ ಆಗಿರೋ ತರ ಪದಾರ್ಥಗಳು. ಇದನ್ನೇನೆ 4 ಏನೇನು ತಿಂಡಿಗಳು ಆಹಾರಗಳಿದೆಯೋ ಎಲ್ಲವನ್ನ ಆ ಕ್ಯಾಟಗರಿಗೆ ಸೇರಿಸಬಹುದು. ಹಾಗೆ 4. ಪಚಾಮಿ ಅನ್ನಂ ಚತುರ್ವಿಧಂ, 4 ವಿಧವಾದಂತಹ ಆ ರೂಪದಲ್ಲಿ. ಅನ್ನ ಅಂದ್ರೆ ಎಲ್ಲವೂ ಫುಡ್ಡೇನೆ, ಬರೀ ಅಕ್ಕಿನಲ್ಲಿ ಮಾಡಿದ್ ಬೇಯಿಸಿದ್ ಮಾತ್ರ ಅನ್ನ ಅಲ್ಲ, ಎಲ್ಲವೂ ಕೂಡ.
ಅನ್ನಂ ನ ನಿಂದ್ಯಾತ್ ತದ್ವ್ರತಂ. ಉಪನಿಷತ್ ಹೇಳುವಂತದ್ದು ಎಂದಿಗೂ ಆಹಾರವನ್ನ ನಿಕೃಷ್ಟವಾಗಿ ಕಾಣ್ಬೇಡ. ಭಗವಂತನ ನಾನು ನೇಮಿಸಿ ಆಮೇಲೆ ಊಟ ಮಾಡೋ. ಈ ಕ್ರಿಶ್ಚಿಯಾನಿಟಿನಲ್ಲೂ ಅಷ್ಟೇ, ಕೂತ್ಕೊಂಡಿದ್ದ ತಕ್ಷಣ ಫಸ್ಟ್ ಪ್ರೇಯರ್ ಮಾಡ್ತಾರ ಅವರು. ಇವತ್ತಿನ ಬ್ರೆಡ್ ಕೊಟ್ಟವನು ಅವನಿಗೆ ನಮಸ್ಕಾರ ಅಂತ ತಿಂತಾರೆ. ನಾವು ಪರಿಶೇಷಣೆ ಮಾಡೋದನ್ನ ಬಿಡ್ತಾ ಇದ್ದೀವಿ. ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ಳೋದಷ್ಟೇ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲೇ ಇರ್ತಕ್ಕವನು. ಪ್ರಾಣಿಗಳಿಗೆ ಸ್ಮೃತಿ ಜ್ಞಾನ, ಜ್ಞಾನ ಅಂದ್ರೆ ಅರಿವು ಇರುವಂತಹದ್ದು. ಸ್ಮೃತಿ ಮರೆವು. ಮತ್ತಃ ಸ್ಮೃತಿ, ಮತ್ತ ಅಂದ್ರೆ ಮರೆವು. 60ಕ್ಕೆ ಅರವರಳು ಹೇಳ್ತಾರಲ್ಲ, ಯಾಕೆ? ಏನು ಕೇಳಿದ್ದೆ ಕೇಳ್ತಾರೆ, ಮರ್ತೋಗುತ್ತೆ. ಬ್ರೈನ್ ಸೆಲ್ಸ್ ಎಲ್ಲ ಸ್ಲೋ ಆಗಿ ಒಂದೊಂದಾಗ ಹೋಗ್ತಾ ಇದೆ. ಅದನ್ನೇ ಕಡೆಗೆ ಆಮ್ನೀಸಿಯಾ ಅಂತ ಅದಕ್ಕೆ ಹೆಸರು. ಕಡೆಗೆ ತಾವು ಯಾರು, ತಮ್ಮ ಹೆಸರೇನು, ಯಾವ ಊರು, ಏನು ಗೊತ್ತಾಗಲ್ಲ. ಅಲ್ಲಿಯ ತನಕ ಹೊರಟೋಗುತ್ತೆ ಸಿವಿಯರಿಟಿ. ಯಾಕೆ ಇದನ್ನು ಉಂಟು ಮಾಡ್ದ? ಇನ್ಯಾರಿಗೋ 90 ವರ್ಷಕ್ಕೋ ಎಷ್ಟು ಶಾರ್ಪ್ ಆಗಿದೆ ಅವ್ರದ್ದು, ಎಲ್ಲ ಹಿಂದಿನ ಎಲ್ಲದನ್ನು ಚೆನ್ನಾಗಿ ನೆನ್ಸ್ಕೊಂಡು ಹೇಳ್ತಾರೆ ಅಂದ್ರೆ ಅದು ಅವ್ರ ಕರ್ಮ, ಇದು ಇವ್ರ ಕರ್ಮ. ಅವ್ರವ್ರ ಕರ್ಮಕ್ಕೆ ಸರಿಯಾಗಿ ಒಬ್ಬರಿಗೆ ಮರೆವೋ ಒಬ್ಬರಿಗೆ ಇದು ಕೊಡ್ತೀನಿ ಅಂತ. ಅದಕ್ಕೆ ಶಾಂತಿಗಳು ಇದನ್ನೆಲ್ಲ ಮಾಡ್ಕೊಂಡ್ರೆ ಇಂಥ ಮರೆವು ಇದೆಲ್ಲ ಬರೋಲ್ಲ. ಸ್ಮೃತಿಕಾರರು ಮಾಡಿರೋದು ಎಲ್ಲ ಈ ಶರೀರದಲ್ಲಿ ಇರ್ಬೇಕಾದ್ರೆ ಇಲ್ಲೂ ಕಂಫರ್ಟಬಲ್ ಆಗಿರಿ. ಯಾಕೆ? ಈ ಶರೀರ ಚೆನ್ನಾಗಿದ್ರೆ ಭಗವದ್ ಭಾಗವತ ಆಚಾರ್ಯ ಪಿತೃಕೈಂಕರ್ಯ ಮಾಡಿ ಭಗವಂತನಿಗೆ ಈ ಆತ್ಮವನ್ನು ಒಪ್ಸಿ, ಅದಕ್ಕಾಗಿ ಶರೀರ ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕಾಗಿ ಇವೆಲ್ಲ ಬೇಕು, ಅದರಿಂದ ನಡೆಸಬೇಕು. ವೇದೈಶ್ಚ ಸರ್ವೈಹಿ, ಎಲ್ಲ ವೇದಗಳಿಂದ ತಿಳಿಯಬೇಕಾದವನು. ವೇದೋಕ್ತಗಳಲ್ಲಿ ಹೇಳಿದ ಕರ್ಮ ಫಲಗಳನ್ನು ಕೊಡುವನು ನಾನೇ. ವೇದೋಕ್ತವಾದ ಕರ್ಮಗಳೆಲ್ಲ ಶ್ರೌತ ಸ್ಮಾರ್ತ, ವೇದಗಳನ್ನ ಚೆನ್ನಾಗಿ ಬಲ್ಲವನು ನಾನೇ. ವೇದ ವಿದೇವ ಚಾಹಂ, ವಿದೇವ ಚ ಅಹಂ. ಎಲ್ಲ ವೇದದಲ್ಲಿ ಏನ್ ಹೇಳಿದೆ ಎಲ್ಲವನ್ನು ತಿಳಿದವನು ನಾನು. ಅವನೇ ಪರಮಾತ್ಮ. ಇನ್ಯಾರು ಆ ಮಟ್ಟಿಗೆ ಹೋಗಕ್ಕಾಗಲ್ಲ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಈ ಪುರುಷರಲ್ಲಿ ಅಂದ್ರೆ ಜೀವರುಗಳಲ್ಲಿ, ಪುರುಷ ಅಂದ್ರೆ ಸ್ತ್ರೀಯರಿಲ್ಲ ಬಿಟ್ಬಿಡ್ತು ಅಂತ ಅನ್ಕೋಬೇಡಿ. ಪುರುಷ ಅಂತ ಪದ ಉಪಯೋಗಿಸಿದ್ದಷ್ಟೇ. ಎಲ್ಲ ಚೇತನರಲ್ಲಿ ಕ್ಷರ ಎಂದು ಅಕ್ಷರ ಎಂದು 2 ಬಗೆ ಉಂಟು. ಎಲ್ಲ ಪ್ರಾಣಿಗಳು ಕ್ಷರ ಎನಿಸುತ್ತವೆ. ಪ್ರಕೃತಿ ಸಂಬಂಧದಿಂದ ಬಿಡಲ್ಪಟ್ಟಂತ ಮುಕ್ತಾತ್ಮ ಸ್ವರೂಪ ಇದೆಯಲ್ಲ, ಅದು ಅಕ್ಷರ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಉತ್ತಮ ಪುರುಷ ಸ್ತನ್ಯ ಪರಮ ಆತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರ. ಈ ಚೇತನ, ಆ ಪ್ರಕೃತಿ, ಇವೆರಡು ಬಿಟ್ಟು ಇವರಿಬ್ಬರಿಗಿಂತ ಬೇರೆಯಾದ ಉತ್ತಮ ಪುರುಷ, ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಅವನು ಲೋಕತ್ರಯದೊಳಗೂ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನ ಭರಿಸತಕ್ಕವನು, ನಿಯಾಮಕ. ಅವನಿಗೆ ಪ್ರಕೃತಿ ಸಂಬಂಧ ದೋಷವೇ ಇಲ್ಲ. ಅವನೇನೆ ನಾನು, ಬಿಭರ್ತ ಅವ್ಯಯ ಈಶ್ವರ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರ ಅದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ಹಿಂದೆ ಹೇಳಿದ ಕ್ಷರ ಪ್ರಕೃತಿ, ಅಕ್ಷರ ಜೀವ, ಇವೆರಡಕ್ಕಿಂತಲೂ ನಾನು ಬೇರೆಯಾಗಿ ಅವೆರಡಕ್ಕಿಂತಲೂ ಉತ್ತಮ ಎನಿಸುವುದರಿಂದಲೇ ನಾನು ಶ್ರುತಿ ಸ್ಮೃತಿಗಳಲ್ಲೆಲ್ಲ ಪುರುಷೋತ್ತಮ ಎಂದು ಪ್ರಸಿದ್ಧಿಗೊಂಡಿದ್ದೇನೆ. ಪುರುಷೋತ್ತಮ, ಅದಕ್ಕಾಗಿ ಈ ಯೋಗಕ್ಕೆ, ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರಿಟ್ಟಿದ್ದು. ಈ ಶ್ಲೋಕದಿಂದ ಬಂದಿದ್ದು. ಯೋ ಮಾಮೇ ಮಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹೇ ಭಾರತ, ಯಾವನು ಪುರುಷೋತ್ತಮನಾದ ನನ್ನನ್ನ ಮೋಹಕ್ಕೆ ಈಡಾಗದ ದೃಢ ಜ್ಞಾನದಿಂದ ತಿಳಿದುಕೊಳ್ತಾನೋ ಅವನೇ ಎಲ್ಲವನ್ನು ಬಲ್ಲವನು. ಅವನು ಎಲ್ಲಾ ವಿಧದಿಂದಲೂ ನನ್ನನ್ನೇ ಭಜಿಸ್ತಾನೆ. ಎಲ್ಲೆಲ್ಲೂ ಭಗವಂತನನ್ನೇ ಕಾಣುವ ಮಟ್ಟಿಗೆ ಬಂದ್ರೆ ಅವನೇ ನಾನು ಅಂತಾನೆ. ಅವನು ಇದಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಭಯಾನಕ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ.
ರಹಸ್ಯಗಳಿಗೆಲ್ಲ ರಹಸ್ಯವಾದದ್ದು, ಅತ್ಯಂತ ಗೂಢವಾದದ್ದು ಈ ಶಾಸ್ತ್ರವನ್ನ ಈಗ ನಾನು ನಿನಗೆ ತಿಳಿಸಿದ್ದೇನೆ. ಇದನ್ನ ನೀನು ತಿಳಿದಾಗಲೇ ಮನುಷ್ಯ ಬುದ್ಧಿವಂತನು, ಕೃತಕೃತ್ಯನು ಎನ್ನಿಸ್ತಾನೆ. ಸರಿಯಾದ ಜ್ಞಾನ, ಯಥಾರ್ಥವಾದ ಜ್ಞಾನ. ಪ್ರಕೃತಿ ಅಂದ್ರೆ ಏನು? ತ್ರಿಗುಣಾತ್ಮಕವಾದದ್ದು, ಪಂಚಭೂತಗಳಿಂದ ಪಂಚೀಕರಣದಿಂದ ಉಂಟಾದದ್ದು. ಆತ್ಮ ಅನಾತ್ಮ ವಿವೇಕ. ಅನಾತ್ಮವಾದ ಆತ್ಮವಲ್ಲದ್ದು ಅದು ಪ್ರಕೃತಿ. ಆತ್ಮದ ಸ್ವರೂಪ ಇವುಗಳು. ಇದ್ರ ಇಬ್ಬರನ್ನು ನಿಯಮಿಸಿ ಅದರ ಒಳಗಡೆ ಇರೋನು ಪರಮಾತ್ಮ ಅನ್ನೋದನ್ನು ತಿಳಿದವನು. ಇದು ಇತಿ ಶ್ರೀ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇಲ್ಲಿಗೆ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವ, ಅದರಲ್ಲಿ ಭಗವದ್ಗೀತಾ ಪರ್ವದ 39ನೇ ಅಧ್ಯಾಯ ಮುಗಿಯಿತು. ಅಥ ಚತ್ವಾರಿಂಶದೋಧ್ಯಾಯ, 40ನೇ ಅಧ್ಯಾಯ. ಭಗವದ್ಗೀತಾಸು ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ, 16ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಶ್ರೀ ಭಗವಾನ್ ಉವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಹೇ ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ದುಃಖ ಇಲ್ಲದೆ ಇರುವುದು, ಸತ್ವಗುಣ ಶುದ್ಧಿ, ಶುದ್ಧಾತ್ಮ ಸ್ವರೂಪವನ್ನು ತಿಳಿಯತಕ್ಕಂತಹ ಜ್ಞಾನದ ನೆಲೆ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ವೇದಾಧ್ಯಯನ, ತಪಸ್ಸು, ರುಜುತ್ವ ಇವೆಲ್ಲವೂ. ಮತ್ತೆ 2ನೇ ಶ್ಲೋಕದಲ್ಲಿ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಾಪೈಶೂನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದಂ ಹ್ರೀರ ಚಾಪಲಂ. ಅಹಿಂಸೆ ಗೌತಮ್ ಬುದ್ಧ ಹೇಳ್ಬೇಕಾಗಿಲ್ಲ, ಭಗವದ್ಗೀತೆನಲ್ಲೇ ಹೇಳ್ದ ಇವನು. ಅಹಿಂಸಾ ಸತ್ಯಂ ಅಕ್ರೋಧಂ, ಸತ್ಯವನ್ನ ಹೇಳೋದು, ಸುಳ್ಳು ಹೇಳದೆ ಇರೋದು. ಸುಳ್ಳು ಹೇಳಿದ್ರೆ ಪಂಚಮಹಾಪಾತಕಗಳಲ್ಲಿ ಒಂದು, ನ ಅನೃತಂ ವದೇತ್, ಸುಳ್ಳನ್ನು ಹೇಳಬೇಡ. ಇದು ಬರೀ ಇವ್ರಿಗೆ ಹೇಳಿದ್ದಲ್ಲ, ಮನುಷ್ಯರು ಎಲ್ರಿಗೂ ಅನ್ವಯ. ಯಾರು ಸುಳ್ಳು ಹೇಳ್ಬಾರ್ದು. ಕೋಪವನ್ನ ಇಲ್ಲದೆ ಇರೋದು, ಅಕ್ರೋಧಂ. ಆತ್ಮನಿಗೆ ಪ್ರತಿಕೂಲ ವಿಷಯಗಳನ್ನು ತ್ಯಜಿಸೋದು. ದೇಹಕ್ಕೆ ಪ್ರತಿಕೂಲವಾದದ್ದಲ್ಲ, ಆತ್ಮನಿಗೆ ಪ್ರತಿಕೂಲವಾದದ್ದು. ಅಂದ್ರೆ ತಮೋಗುಣ ರಜೋಗುಣಗಳಿಂದ ಆತ್ಮಜ್ಞಾನ ಅನ್ನೋದು ಹೋಗ್ಬಿಡುತ್ತೆ. ಅಂತ ವಿಷಯಗಳನ್ನು ತ್ಯಜಿಸೋದು. ಶಾಂತಿಯಿಂದ ಮನಸ್ಸನ್ನ ಯಾವಾಗಲೂ ಅಲೆ ಇಲ್ಲದಂತ ಒಂದು ಸರೋವರ ಅದರಂತೆ ಇಟ್ಕೊಂಡು. ಪೈಶೂನಂ, ಚಾಡಿ ಹೇಳೋದು. ಶಯ್ಯಾದನ ಶಯ್ಯೋಂ ತೀ ಕುರುಳೈಶನ್ನೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಅವ್ರ ಬಗ್ಗೆ. ನಿಮ್ಗೆ ಅವ್ರ ಗೊತ್ತಾ, ಅವ್ರು ನಿಮ್ನ ಹಿಂಗಂತ ಇದ್ರು. ಯಾರೋ ಒಬ್ಬರ ಬಗ್ಗೆ ಇನ್ನೇನೋ ಒಂದ್ ಕೆಟ್ಟ ಅಭಿಪ್ರಾಯ ಬರೋಂಗ್ ಏನಾದ್ರು ಮಾಡೋದು, ಸರ್ಕಸ್ ಮಾಡೋದು. ಆಮೇಲೆ ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ ನೋಡು, ಅವ್ರಿಬ್ರು ತುಂಬಾ ಜೊತೆನಲ್ಲಿ ಇದ್ರಲ್ಲ, ಅವ್ರಿಗೆ ತಂದಾಕಿದ್ದೀನಿ, ಇವ್ರ ಮೇಲೆ ಅವ್ರಿಗೆ ಹೇಳಿ. ಈಗ ಅವ್ರ ಒಬ್ಬರ ಮಗ ನೋಡಿದ್ರೆ ಒಬ್ಬರನ್ನ ಮಾಡಲ್ಲ, ಏನೋ ದೊಡ್ಡ ಅಚೀವ್ಮೆಂಟ್ ಎಂದು ಚಾಡಿ ಹೇಳೋದು. ಪೈಶೂನ. ದಯಾಭೂತೇಶು, ಭೂತದಯೆ ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿ, ಅದು ದುಷ್ಟವೋ ಪ್ರಾಣಿನೋ ಇದೇ ಆಗ್ಲಿ, ಹಾಗಂತ ಅಂದ್ಬಿಟ್ಟು ಹಾವು ಚೇಳು ಇವೆಲ್ಲ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅವುಗಳ ಪರಿಸರದಲ್ಲಿ ಇಟ್ಕೊಳ್ಳಿ. ಅವುಗಳನ್ನ ಸುಮ್ಮನೆ ಕೊಲ್ಲೋದು ಬೇಡ. ಕಂಡಿದ ತಕ್ಷಣ ಕೊಲ್ಲೋದು ಯಾಕೆ? ಕಲ್ಲ ನಾಗರ ಕಂಡರೆ ಹಾಲ ನಿರೀತಾರೆ, ನಿಜ ನಾಗರ ಕಂಡರೆ ಕೊಲ್ಲೆನ್ನುವರಯ್ಯ. ವಚನ ಸಾಹಿತ್ಯದಲ್ಲೂ ಹೇಳ್ತಾರೆ. ಯಾಕೆ ಕೊಲ್ಲಬೇಕು? ಅದ್ ನಿಮ್ಮನ್ ಸುಮ್ನೆ ಕಚ್ಚಕ್ ಬರುತ್ತೇನೋ? ಹಾಗಂತ ಅದ್ರ ಕಚ್ಚಿಸ್ಕೊಳ್ಳಿ ಅಂತಾನು ಹೇಳ್ತಾ ಇಲ್ಲ. ನಿಮ್ಮ ಎಚ್ಚರಿಕೆನಲ್ಲಿ ನೀವಿರಿ, ಅದರ ವಿಷಯದ್ರಲ್ಲಿ ಅಲ್ಲಿರ್ಲಿ. ಮನೆಯಲ್ಲಿ ಹಲ್ಲಿನೋ ಜಿರ್ಲೆನೋ ಬಂದ್ರೆ ಹೆದರಿಕೆ ಯಾಕೆ? ಏನು ಹಲ್ಲಿ ಗುಂಡಿದ ತಕ್ಷಣ, ಹಲ್ಲಿ ನಿಜವಾಗ್ಲೂ ನಮಗೆ ಮಿತ್ರ, ಅದು ಇಟ್ಸ್ ಎ ಫ್ರೆಂಡ್. ಆ ರೀತಿನಲ್ಲಿ ಭಾವಿಸಿ. ಅಡಿಗೆ ಮನೇಲಿ ಬೇಡ ಅಷ್ಟೇ, ಅದೆಲ್ಲರೂ ಜಾರಿ ನಿಮ್ಮ ಮಾಡಿದ ಪಾಕದಲ್ಲಿ ಬಿದ್ರೆ ಕೆಲವೊಮ್ಮೆ ವಿಷವಾಗಿ ಅನೇಕರು ಸತ್ತಿದ್ದು ಸುದ್ದಿಗಳು ಎಲ್ಲ ನೋಡ್ತೀರಿ ಪೇಪರ್ನಲ್ಲಿ. ಮನೆಯಲ್ಲಿ ಸೇರಿಸ್ಕೊಳ್ಳಿ ಅಂತಿಲ್ಲ, ಆದ್ರೆ ಅದ್ರ ಬಗ್ಗೆ ಭಯ ಬೇಕಿ ಹಾಕ್ಬೇಕು ಅಂತ. ಜಿರಲೆ ಕಂಡ್ರೆ ಭಯ, ಹಲ್ಲಿ ಕಂಡ್ರೆ ಭಯ. ಏನ್ ಮಾಡತ್ತದು? ಅಹಿಂಸೆ ಅಂತಂದ್ರೆ ಅವುಗಳಿಗೆ ಎಲ್ಲಿ ಸರಿಯಾದ್ದು ಆ ಪ್ಲೇಸ್ಗೆ ಅವಳನ್ನು ಬಿಟ್ಬಿಡ್ಬೇಕು. ಸರ್ವಭೂತೇಷು ದಯ, ವಿಷಯಾಭಿಲಾಷೆ ಇಲ್ಲದೆ ಇರೋದು. ವಿಷಯಗಳಲ್ಲಿ, ವಿಷಯಗಳು ಅಂದ್ರೆ ಈ 5 ಇಂದ್ರಿಯಗಳಿಂದ ಏನೇನ್ ತಗೊಳ್ತಿರೋ ಅದಕ್ಕೆ ವಿಷಯವಾಗಿತ್ತು. ಏನೋ ಒಂದು ಸಿಹಿ, ನಾಲಿಗೆಗೆ ಅದು ವಿಷಯ. ಅದನ್ನ ನೋಡಿದ ತಕ್ಷಣ ಬಾಯಿನಲ್ಲಿ ನೀರೂರಿತು. ಮನಸ್ಸು ಸಂದೇಶ ಅಲ್ಲಿ ಹೋಯ್ತು, ನೋಡೋದು ತುಂಬಾ ಚೆನ್ನಾಗಿದೆ ಒಂದೆತ್ಕೋ ಅಂತ. ಅವಾಗೇನೋ ಸಭ್ಯತೆನೋ ಇದೆ, ಏನಾರು ಹೋಗುತ್ತೇನೋ,
ಎಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ, ಅಯ್ಯೋ ಇದು ತಂದಿಟ್ಟಿದ್ದೀರಾ, ನನಗೆ ಇದೊಂದೇ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಕೊಡೋಕ್ ಮೊದ್ಲೇನೆ ಹೋಗಿ ತಗೊಂಡು ಆ ಡಬ್ಬಾನೇ ಖಾಲಿ ಮಾಡ್ಬಿಡೋದು. ಹೇಗಿರುತ್ತೆ ಅವಾಗೇನು ಸಭ್ಯತೆನೇ ಇದೆಯಾ, ಏನಾದ್ರು ಇದೆಯಾ? ಕಾಮಾತುರಾಣಂ ನಭಯಂ ನ ಲಜ್ಜಾ ಅಂದ್ರು. ಕಾಮಾತುರಾಣಂ ಅಂದ್ರೆ ಹೆಣ್ಣು ಗಂಡಿನ ಕಾಮ ಅಷ್ಟೇ ಅಲ್ಲ, ವಿಷಯದ ಬಗ್ಗೆ ಬಂದಾಗ್ಲೂ ಕೂಡ ಅಷ್ಟೇ. ಅವ್ರಿಗೆ ಲಜ್ಜೆ ಅದು ಇದು ಏನು ಅನ್ಸೋಲ್ಲ. ಅಯ್ಯೋ ನನಗೆ ಹಪ್ಪಳನೇ ಬಡಿಸ್ಲಿಲ್ಲ, ದೊಡ್ಡ ಅನೌನ್ಸ್ಮೆಂಟ್, ಅಷ್ಟು ಜನ ಕೂತ್ಕೊಂಡಿರ್ಬೇಕಾರೆ ಮನೆ ಯಜಮಾನ ಬಂದ, ಅವ್ರು ಕರೆದೆ, ಮಾಮ ಹಪ್ಪಳ ಮಾಮ ಬಡಿಸಿ ಬಡಿಸಿ ಅಂತ. ಇವ್ರ ಹತ್ರ ಕಾರ್ಗೀರ್ ಎಲ್ಲಾನು ಇದೆ. ಊಟದ ಟೈಮ್ ನಲ್ಲಿ ಇವ್ರಿಗೆ ಹಪ್ಪಳ ಬಡಿಸೋದು ಅವ್ರೇನ್ ಬೈ ಚಾನ್ಸ್ ಮರೆತ್ರೋ ಇಲ್ಲ ಹಂಗೆ ಹೋದ್ರು ಏನೋ ಕತೆ ಹೋಯ್ತು ಅಂದ್ರೆ ಅಲ್ಲಿ ನಾಚ್ಕೋಬೇಕು. ಅದನ್ನ ಹೇಳ್ಬೇಕಾದ್ರೆ, ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ನಾಚ್ಕೋಬೇಕು. ಎಲ್ಲಿ ಬೇಕಿಲ್ವೋ ಅಲ್ಲಿ ಅಲ್ಲಿ ನಾಚಿಕೆ ಬಿಟ್ಬಿಟ್ಟು ನನಗೆ ಹಪ್ಪಳ ಅಂತ. ಮನೆಗೆ ಹೋಗ್ಬೇಕಾದ್ರೆ ಅಂಗಡಿನಲ್ಲಿ ತಗೊಂಡ ಎಲ್ಲ ಕಾಂಡಿಮೆಂಟ್ಸ್ ನಲ್ಲಿ ಒಂದ್ ಇಲ್ದಿದ್ರೆ 100 ತಗೊಂಡೋಗಿ ಮನೆಯಲ್ಲಿ ತಿನ್ನಿ. ನನಗ್ ಬರ್ಲಿಲ್ಲ ಅನ್ನೋದೇ ದೊಡ್ಡ ಸಂದೇಶ ಆಗ್ಬೇಕೆ ಅಲ್ಲಿ. ಸೊ ಯಾವುದಕ್ಕೆ ನಾಚಬೇಕು? ಅಕಾರ್ಯಗಳನ್ನು ಮಾಡೋದಕ್ಕೆ ನಾಚಬೇಕು. ಇದೇನೇ ಧರ್ಮದಲ್ಲಿ ಭಯ ಅಂತ ಹೇಳೋದು. ಲೋಕದ ರೀತಿಯನ್ನ ಮೀರಿ ನಡೆಯೋದು ಬೇಡ, ಅಸಭ್ಯತೆ ಅಂತಾರೆ, ಮ್ಯಾನರ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಮ್ಯಾನರಿಸಮ್ಮೇ ಇಲ್ಲ ಅಂತಾರೆ. ಹೀಗಾಗ್ಬಾರ್ದು. ಅದರಿಂದ ವಿಷಯಗಳಲ್ಲಿ ಅಭಿಲಾಷೆ, ಮೃದುತ್ವ, ಮಾರ್ಧವ ಹೇಳೋದನ್ನ ಏನಿದ್ರು ಕೂಡ ಈವನ್ ಎ ನೋ ಶುಡ್ ಬಿ ಸೆಂಡ್ ಇನ್ ಎ ಪೊಲೈಟ್ ವೇ. ಹ್ಞೂ ಅಂತ ಜೋರಾಗಿ ಅವ್ರ ತೇಜೋವಧನೇನೋ ಖಂಡನೇನೋ ಅಷ್ಟೆಲ್ಲ ಮಾಡ್ಬೇಕೆ. ಮೃದುತ್ವ ಇರಲಿ. ವಚನೇಕಾದರಿದ್ರತ ಮೃದುವಾಕ್ಯ ಪ್ರಧಾನ, ಸತ್ಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರೀತಿಯಿಂದ ಮಾತಾಡಿದ್ರೆ. ಅಕಾರ್ಯಗಳಲ್ಲಿ ನಾಚಿಕೆ, ಇದೇನೆ ಹೇಳಿದಿಕ್ತಾನೆ. ಭೂತೇಶು ಅಲೋಲುಪ್ತಂ ಮಾರ್ಧವಂ ಹ್ರೀಹಿ ಅಚಾಪಲಂ, ಚಪಲ ಬುದ್ಧಿ ಇಲ್ಲದೆ ಇರುವಂತಹದ್ದು. ಬುದ್ಧಿ ಚಾಂಚಲ್ಯ, ಚಾಪಲ್ಯ ಅಂದ್ರೆ ಬರೀ ನಾಲಿಗೆ ಅಲ್ಲ, ಬುದ್ಧಿನಲ್ಲಿ ಚಂಚಲತೆ ಇರಬಾರ್ದು. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೇವೀಂ ಅಭಿಜಾತಸ್ಯ ಭಾರತ. ತೇಜಸ್ಸು, ತಾಳ್ಮೆ, ಧೈರ್ಯ, ಶುಚಿತ್ವ, ದ್ರೋಹ ಬುದ್ಧಿಯು, ಗರ್ವವು ಇಲ್ಲದೆ ಇರುವಂತಹದ್ದು. ಈ ಗುಣಗಳೆಲ್ಲ ದೇವತೆಗಳ ಸಂಪತ್ತಿನಿಂದ ಕೂಡಿದಂತಹ ಉತ್ತಮ ಜನ್ಮ ಎತ್ತಿದವರಿಗೆ ಬರುವಂತಹದ್ದು. ಈ ಮೇಲಿನ 3 ಶ್ಲೋಕಗಳಲ್ಲಿ ಹೇಳಿದ್ದೆಲ್ಲ ದೈವ ಸಂಪತ್ತು, ದೈವಿ ಸಂಪತ್ತು. ಮುಂದೆ ಕೇಳ್ತಾನೆ, ದಂಭೋದರ್ಪಾಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ದಂಭ, ಗರ್ವ, ಸ್ವಾಭಿಮಾನ, ಕೋಪ, ಕಾಠಿನ್ಯ, ಅಜ್ಞಾನ ಎಂಬ ಈ ಸ್ವಭಾವಗಳೆಲ್ಲ ಅಸುರ ಸಂಪತ್ತನ್ನ ಆಶ್ರಯಿಸಿ ಹುಟ್ಟಿದವರಿಗೆ ಬರುವಂತಹದ್ದು. ದೈವಿ ಸಂಪದ್ವಿ ಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಮೇಲೆ ಹೇಳಿದಂತೆ ದೈವ ಸ್ವಭಾವ ಮೋಕ್ಷಕ್ಕೆ, ಆಸುರ ಅಂಶ ಸಂಸಾರ ಬಂಧನಕ್ಕೆ ಕಾರಣವಾಗತ್ತೆ. ಅರ್ಜುನ, ದೈವ ಸಂಪತ್ತನ್ನು ಆಶ್ರಯಿಸಿ ಸತ್ಕುಲದಲ್ಲಿ ಹುಟ್ಟಿದ ನೀನು ಈಗ ದುಃಖಿಸಬೇಡ. ಅಂದ್ರೆ ಆಸುರಿ ಸಂಪತ್ತನ್ನ ಕಡಿಮೆ ಮಾಡ್ಕೊ, ದೈವಿ ಸಂಪತ್ತನ್ನ ಜಾಸ್ತಿ ಮಾಡ್ಕೊಳ್ಬೇಕು. ದ್ವೌ ಭೂತ ಸರ್ಗೋ ಲೋಕೇಸ್ಮಿನ್ ದೈವಾಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಹೇ ಪಾರ್ಥ, ಈ ಕರ್ಮ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ದೈವ ಮತ್ತು ಆಸುರ ಎಂಬ 2 ಬಗೆಯ ಜನ್ಮ ಉಂಟು. ಅವುಗಳಲ್ಲಿ ದೈವ ಜನ್ಮವನ್ನು ಈಗಾಗಲೇ ವಿವರಿಸಿದ್ದೇನೆ. ಅಂದ್ರೆ ಆ ಜನ್ಮ ಕರ್ಮ, ಜ್ಞಾನಿ, ಭಕ್ತಿ ಯೋಗಗಳನ್ನು ನಡೆಸೋದಕ್ಕಾಗಿ ಅನ್ನೋದನ್ನ ತಿಳಿಸಿದ್ದು. ಈಗ ಆಸುರ ಜನ್ಮ ಸ್ವಭಾವನ ಹೇಳ್ತೇನೆ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾ ನ ಶೌಚಂ ನಾಭಿಚಾಚಾರೋ ನ ಸತ್ಯಂ ದೇಶು ವಿದ್ಯತೆ. ಆಸುರ ಜನ್ಮ ಉಳ್ಳವರು ಐಹಿಕ ಬಲಕ್ಕೆ ಸಾಧನವಾದಂತಹ ಪ್ರವೃತ್ತಿ ಧರ್ಮವನ್ನಾಗ್ಲಿ, ಮೋಕ್ಷ ಸಾಧನವಾದ ನಿವೃತ್ತಿ ಧರ್ಮವನ್ನಾಗಲಿ ತಿಳಿಯುವುದಿಲ್ಲ. ಅವರಿಗೆ ಶುಚಿತ್ವ ಇಲ್ಲ, ಆಚಾರ ಇಲ್ಲ, ಇವುಗಳಿಗೆ ಕಾರಣವಾದ ಸತ್ಯವಂತೂ ಅದರಲ್ಲಿ ಇಲ್ವೇ ಇಲ್ಲ. ಎಲ್ಲ ಆಸುರಿ ಸ್ವಭಾವದವರು. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಅಂತವರು ಈ ಲೋಕವನ್ನೇ ಅಸತ್ಯ ಅಂತಾರೆ, ಆಧಾರ ಇಲ್ಲದ್ದು ಅಂತಾರೆ, ಈಶ್ವರನಿಲ್ಲ ಅಂತ ಹೇಳ್ತಾರೆ. ಯಾವ ವಸ್ತುವಾದ್ರೂ ಕೂಡ ಸ್ತ್ರೀ ಪುರುಷರ ಸಂಘ ಇಲ್ಲದೆ ಹುಟ್ಟಿದ್ದರಿಂದ ಕಾಮವೇ ಪ್ರಪಂಚದ ಕಾರಣ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಕಾರಣ ಪ್ರಪಂಚ, ಇದು ಕಾಮ ಅಂತ ಹೇಳ್ತಾರೆ. ಭಗವಂತನನ್ನ ತಿಳಿದೇ ಇರೋವರು, ಆಸುರಿ ಸಂಪತ್ ಜಾಸ್ತಿ ಇರೋರು ಹೇಳುವಂತದ್ದು ಕಾಮ ಹಿ ಏತುಕಂ ಐತುಕಂ, ಇದೇ ಕಾರಣ ಅಂತ ಹೇಳಿದ್ರು.
ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಇಂಥ ಅಜ್ಞಾನವನ್ನು ಹಿಡಿದು ವಿವೇಕ ಬುದ್ಧಿ ಇಲ್ಲದವರು ಆತ್ಮಜ್ಞಾನವು ಇಲ್ಲದೆ ಕ್ರೂರ ಕಾರ್ಯಗಳಲ್ಲಿ ಪ್ರವರ್ತಿಸಿ ಅಮಂಗಳಕ್ಕೆ ಕಾರಣರಾಗಿ ಜಗತ್ತಿನ ನಾಶಕ್ಕಾಗಿ ಹುಟ್ಟವರು. ಜಗತ್ತಿಗೆ ಭೂಭಾರ ಜಾಸ್ತಿ ಮಾಡುವಂತವ್ರು. ಭೂಭಾರಣೋತ್ತಾರ್ಥಂ ಅಂದ್ರು. ಭೂವಿನ ಭಾರವನ್ನ ಕಡಿಮೆ ಮಾಡೋದಕ್ಕಾಗಿ ಅವನು ಬರ್ತೀನಿ ಸಂಭವಾಮಿ ಇವಿಗೆ ಇವಿಗೆ ಅಂತ ಹೇಳ್ಕೊಂಡಂಗೆ ನರಸಿಂಹ ಅವತಾರ ಆಗಿದ್ದ ಅದಕ್ಕೆ ಭೂಭಾರ ಹರಣಕ್ಕಾಗಿ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾ ಮೋಹಾತ್ ಗೃಹೀತ್ವಾ ಸದ್ಗ್ರಹಾನ್ ರವಂತೆ ಅಶುಚಿವ್ರತಾಃ. ಅವ್ರು ಎಷ್ಟೆಷ್ಟು ಅನುಭವಿಸಿದ್ರು ತೀರದ ಕಾಮವನ್ನ ಹಿಡಿದ ಅಜ್ಞಾನದಿಂದ ಅಸತ್ತುಗಳನ್ನೇ ಆಧರಿಸಿ ದಂಭ ಮಾನ ಮದಾದಿ ದುರ್ಗುಣಗಳಿಂದ ಕೂಡಿದವರಾಗಿ ಶಾಸ್ತ್ರ ವಿಹಿಗಳಲ್ಲದಂತಹ ವ್ರತಾದಿಗಳಲ್ಲಿ ಪ್ರಯತ್ನಿಸ್ತಾರೆ. ಏನೇನೋ ಸಿದ್ಧಿಗಳು ಬೇಕು, ಯಾವ್ದೋ ವ್ರತ ಮಾಡೋದು, ಯಾವ್ದೋ ಕ್ಷುದ್ರ ದೇವತೆಗಳ ಉಪಾಸನೆ, ಇವೆಲ್ಲ. ಚಿಂತಾಂ ಅಪರಿಮೇಯಾಂಚ ಪ್ರಲಯಾಂತಮುಪಾಶ್ರಿತಾ ಕಾಮೋಪಭೋಗ ಪರಮ ಏತಾವದತಿ ನಿಶ್ಚಿತಾ. ಕೊನೆಯಿಲ್ಲದ ಪ್ರಳಯ ಅಂತ್ಯದವರೆಗೂ ಅನುಭವಿಸಿ ಬರುವಂತ ಚಿಂತೆಯಲ್ಲಿಯೇ ಬಿದ್ದು ಕಾಮಭೋಗಗಳಲ್ಲೇ ಅವುಗಳನ್ನೇ ಪರಮ ಪುರುಷಾರ್ಥ ಅಂತ ತಿಳಿದು ಬೇರೆ ಏನೂ ಇಲ್ಲ ಅಂತಂದ್ಬಿಟ್ಟು ನಿಶ್ಚಯಿಸ್ಕೊಳ್ತಾರೆ. ಏನ್ ಮಾಡ್ಬೇಕು? ಎಂಜಾಯ್ ಮಾಡ್ಬೇಕು. ಒಂದು ಜಿಹ್ವಾ ಚಾಪಲ್ಯ, ನಾಲಿಗೆ ತೃಪ್ತಿ, ಇನ್ನೊಂದು ಗುಹ್ಯ ಚಾಪಲ್ಯ. ಇವಿಷ್ಟೇ ಜೀವನದಲ್ಲಿ. ಫುಡ್, ಸೆಕ್ಸ್, ಇದ್ ಬಿಟ್ರೆ ಇನ್ನೇನಿಲ್ಲ. ಆಶಾಪಾಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ನೂರಾರು ಬಗೆಯ ಆಶಾ ಪಾಶಗಳಿಂದ ಎಳೆಯಲ್ಪಡುತ್ತಾ ಕಾಮಕ್ರೋಧಗಳಲ್ಲಿಯೇ ನಿರತರಾಗಿ ಕಾಮ್ಯ ಸುಖ, ಇದು ಗ್ರಾಮ್ಯ ಸುಖ ಅಂತ ಹೇಳಿ ಕೂಡ ಹೇಳ್ತಾರೆ, ತೃಪ್ತಿಗೊಳಿಸೋದಕ್ಕಾಗಿ ಅಮಾರ್ಗದಿಂದ ದ್ರವ್ಯ ಸಂಚಯ, ಅನ್ಯಾಯೇನ ಅರ್ಥ ಸಂಚಯ, ಮೋಸದಿಂದ ದುಡ್ಡನ್ನು ಸಂಪಾದನೆ ಮಾಡೋದು, ನ್ಯಾಯವಾದ ಮಾರ್ಗದಲ್ಲ, ಇವೆಲ್ಲ ಮಾಡ್ತಾರೆ. ಇದಮದ್ಯಮಯ ಲಬ್ಧಂ ಇದಂ ಪ್ರಾಪ್ಸ್ಯೇ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಮತ್ತೆ ಅವರು ಇದನ್ನ ನಾನು ಸಂಪಾದಿಸಿದೆ, ಮುಂದೆ ಇದನ್ನ ನಾನು ಪಡಿತೇನೆ, ಈಗ ನನ್ನಲ್ಲಿ ಇಷ್ಟಿದೆ, ಮುಂದೆ ನನಗೆ ಅಷ್ಟು ಧನ ಸಿಗತ್ತೆ, ದುಡ್ಡು ಮಾಡೋದು, ಆಸ್ತಿ ಮಾಡಿದೆ, ಇನ್ವೆಸ್ಟ್ ಮಾಡಿದೆ, ಇದರಲ್ಲಿ ಅಲ್ಲಿ ಸೈಟ್ಗೆ ಹಾಕಿದ್ದೀನಿ, ಇಲ್ಲಿ ಶೇರ್ಸ್ ಅಲ್ಲಿ ಮಾಡಿದ್ದೀನಿ, ಬರೀ ಅಷ್ಟೇನೆ. ಏನು ಇದೆಲ್ಲ ಹೋಗ್ತಾ ಶರೀರ ಬಿಟ್ಮೇಲೆ. ಅಸೌಮಯ ಹತಶತ್ರು ಅನಿಷ್ಟೇ ಚಾಪರಾನಪಿ. ಏನು ತಪ್ಪಿದೆ ಇಲ್ಲಿ, ನೋಡೋಣ. ಚಿಂತಾಮಪರಿಪೇಯಂ ಚಿಂತಾಮಪರಿಮೇಯಾಂಚ ಪ್ರಳಯಾಂತ ಮನುಷ್ಯತಃ 11 ಕಾಮಭೋಗ ಪರಮ ಏತಾವದಿತಿ ನಿಶ್ಚಿತ. 11 ಇವಾಗ ನಾವಿರೋದು 11 ಅಲ್ಲ, 16ರಲ್ಲಿ. 16 ಅಸೌಮಯ 14 ಅಸೌಮಯ ಹತಃ ಶತ್ರು ಅನಿಶ್ಯೇಚ ಅಪರಾನಪಿ. ಅನಿಷ್ಠೇ ಆಗ್ಬಿಟ್ಟಿದೆ, ಅನಿಶ್ಯೇ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ನಾನು ಆ ಶತ್ರುವನ್ನ ಕೊಂದೆ. ಅಸೌಮಯ ಹತಃ ಶತ್ರು ಅನಿಶ್ಯೇ ಚ ಅಪರಾನಪಿ. ಬೇರೆ ಶತ್ರುಗಳನ್ನು ನಾನೇ ಕೊಲ್ತೇನೆ. ಈಶ್ವರೋಹಂ, ನಾನೇ ಈಶ್ವರ, ನಾನೇ ಭೋಗಿ, ನಾನು ಸ್ವತಂತ್ರ, ನಾನು ಸಂಪೂರ್ಣ, ನಾನೇ ಬಲಾಢ್ಯ, ನಾನು ಸುಖಿ ಅಂತ ಬರೀ ಮೂರ್ಖ ಇವನು, ತಿಳಿಯುವಂತವನು, ಆಸುರಿ ಸಂಪತ್ತು ಜೊತೆಯಾಗಿರೋವನು. ಆಢ್ಯೋ ವಿಜನಮಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ. ನಾನು ಹಣಗಾರ, ನಾನು ಕುಲೀನ ಎಂಬ ಮದಗಳೆಲ್ಲ, ಧನಮದ, ಐಶ್ವರ್ಯ ಮದ, ಉತ್ತಮ ಕುಲದಲ್ಲಿ ಹುಟ್ಟಿದೆ ಅನ್ನೋ ಮದ, ನನಗೆ ಸಮಾನರು ಒಬ್ರಿಲ್ಲ. ಕೋನ್ಯೋಸ್ತಿ ಸದೃಶೋಮಯ, ನನ್ನಂತೆ ಯಾರು ಇರಲಿಕ್ಕೆ ಸಾಧ್ಯನಾ? ನಾನು ಮಾಡಿದ ಕೆಲಸ ಯಾರ ಹತ್ರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ? ನಾನು ಅಂದ್ರೇನು? ಈ ಹುಚ್ಚಿನಲ್ಲಿ ನನಗೆ ಸಮಾನರು ಇಲ್ಲ. ನಾನು ಯಾಗ ಮಾಡ್ತೇನೆ, ದಾನ ಮಾಡ್ತೇನೆ, ಆನಂದಿಸ್ತೇನೆ ಎಂಬ ಅಜ್ಞಾನದಿಂದ ಮೋಹಿತರಾಗಿ
ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಶು ಪತಂತಿ ನರಕೇಶು ಚೌ ಅಶುಚೌ ಅಶುಚವಾದ ನರಕದಲ್ಲಿ ಬೀಳ್ತಾರೆ ಕಡೆಗೆ. ಈಶ್ವರನೊಬ್ಬನೇ ಅನ್ನುವ ನಿಶ್ಚಯ ಇಲ್ಲದೆ ನಾನಾ ತರದ ವಿಕಲ್ಪ ಬುದ್ಧಿ ಉಳ್ಳವರಾಗಿ ನಾನಾ ವಿಧ ಭ್ರಾಂತಿಗಳಿಂದ ಮೋಹಪಾಶದಲ್ಲಿ ಕಟ್ಟಲ್ಪಟ್ಟು ಕಾಮ ಭೋಗದಲ್ಲಿ ಸಿಕ್ಕಿ ಕೊನೆಗೆ ಅಶುದ್ಧವಾದಂತಹ ನರಕದಲ್ಲಿ ಬೀಳ್ತಾರೆ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿ ಪೂರ್ವಕಂ. ತಮ್ಮನ್ನು ತಾವೇ ಗೌರವಿಸಿಕೊಳ್ಳುತ್ತಾ ನೋಡಿ, ನಾನು ಬಹಳ, ನಾನು ಬಿಟ್ರಿಲ್ಲ, ಆತ್ಮ ಪ್ರಶಂಸೆ, ತಾವೇ ಕೃತಕೃತ್ಯರು ಅಂತ ತಿಳಿದು ವಿದ್ಯೆ ಧನ ಮೊದಲಾದ ಮದಗಳಿಂದ ಕೂಡಿದವರಾಗಿ ಶಾಸ್ತ್ರೋಕ್ತವಲ್ಲದ ಯಜ್ಞಗಳನ್ನ ಬರೀ ಹೆಸರಿಗಾಗಿ ಡಂಬಕ್ಕಾಗಿಯೇ ಮಾಡೋದು. ಉಪನಯನ ವಿವಾಹ ಉತ್ಸವೈಕ ಪ್ರಧಾನ, ಬರೀ ಶೋ ಬಿಸ್ನೆಸ್, ತಮ್ಮ ಶ್ರೀಮಂತಿಗೆ ಪ್ರದರ್ಶನ, ಎಲ್ಲದಕ್ಕೂ ಕೂಡ ಇದು ಎಲ್ಲೆಲ್ಲಿಂದನೋ ಬಂದ್ ಸೇರಿದ್ದೆಲ್ಲ ಆಗ್ಬಿಡದೆ. ಇಲ್ದಿದ್ರೆ ಇದೆಲ್ಲ ಈ ಮೆಹಂದಿ ಸೆರೆಮನಿ ಇತ್ತೇನು ಮೊದ್ಲು, ಈಗ ಉಪನಯನದಲ್ಲೂ ಮೆಹಂದಿ ಸೆರೆಮನಿ. ಉಪನಯನಕ್ಕೂ ಮೆಹಂದಿ ಸೆರೆಮನಿಗೂ ಏನ್ ಸಂಬಂಧ? ಮದುವೆನಲ್ಲಾದ್ರೂ ಕೂಡ ಇವರು ಪೆರೇಡ್ ಅಲ್ಲಿ ಇರ್ಬೇಕು. ಡಯಾಸ್ ನಲ್ಲಿ ಎಲ್ಲ ಓಡಾಡೋರು ಏನೇನು ಯಾವ ತರದ ಅಲಂಕಾರ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮೇಕಪ್ಗಳು, ಕೈಗೆ ಅದಕ್ಕೆ ಇದಕ್ಕೆ ಎಷ್ಟು ಸುರಿತಾರೆ ಮೆಹಂದಿ. ಇದಕ್ಕೆ ಯಾರನ್ನೋ ಕರೆಸಿ ಉತ್ತರದವ್ರನ್ನ ಅವ್ರ ಹತ್ರ ಅದನ್ನ ಹಾಕಿಸ್ಕೊಂಡು ಗಂಟೆಗಟ್ಲೆ, ಅದಕ್ಕೆ ಸಮಯ ಏನು, ಇದನ್ನ ಹಾಕ್ಬಿಡಿ ಹಿಂದಿ ಸಾಂಗುಗಳು, ಮನಸ್ಸಿಗೆ ಬಂದಂಗ್ ಕುಳೀರಿ, ಮೈ ಮೇಲೆ ಏನೋ ಪ್ರೇತದ ಆವಾಹನೆ ಆದಂಗೆ ಎಲ್ರೂ ಕುಣಿದಿತ್ತು. ಎಂತ ವಿಚಿತ್ರ ಸಂಸ್ಕೃತಿ ಹೆಂಗ್ ಹೋಗ್ತಾ ಇದೆ ಅಂದ್ರೆ, ಈಗ ಈ ಮಾರಮ್ಮನ ಜಾತ್ರೆನೋ ಯಾವ್ದೋ ಆಯ್ತು ಅಂತಂದಾಗ ಅಲ್ಲೊಂದಷ್ಟು ಎಲ್ಲ ಒಂದ್ ಜನಗಳಿಗೆ ಒಂದಷ್ಟು ಕಳ್ಳು ಕುಡಿಸ್ಬಿಟ್ಟು ಅವರು ತಮಟೆಗೆ ಸರಿಯಾಗಿ ಕುಣಿತಾರೆ. ಇದನ್ನ ನಮ್ಮವ್ರು ಶುರು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಎಂತ ಶೋಚನೀಯ ಇದು ಅಂತ. ಅವ್ರು ಹೊಡಿತಾ ಇದ್ದಾರೆ, ಅಲ್ಲಿ ಇವ್ರು ಹೋಗಿ ಕುಣಿಯೋದು. ಅದಕ್ಕೆ ಎಷ್ಟು ಸಭ್ಯತೆ ಬೇಡವೆ? ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇನ್ ದ ನೇಮ್ ಆಫ್ ಇದು ಎಲ್ಲ ಫ್ರೀ ಆಗಿರ್ತೀವಿ, ಅದು ಹೆಂಗಸರೆಲ್ಲ ಹೋಗಿ ಕುಣಿಯೋದು. ಊರುಗಳಲ್ಲಿ ರಥೋತ್ಸವ ಟೈಮ್ನಲ್ಲಿ ಮುಂದ್ಗಡೆ ಅವನು ಇರುತ್ತೆ, ಕಂಬು ಕಳೆ ಎಲ್ಲ, ಅದ್ರ ಜೊತೆಗೆ ಅವ್ರು ಕುಣಿಯೋದಕ್ಕೆ ಹೋಗೋದು. ಈ ಕುಣಿತಾ ಇದ್ರದ್ದೇ ನಮ್ ಸಮಸ್ಯೆ ಅಲ್ಲ ಅದು. ಏನು ಲೋಕದ ರೀತಿ ನೀತಿಗಳು ಎಲ್ರು ಫಾಲೋ ಮಾಡ್ತಾ ಇರೋದು. ಅದಕ್ಕಾಗಿ ಉಪನಯನಗಳಲ್ಲೂ ಮೆಹಂದಿ ಪ್ರೋಗ್ರಾಮ್. ಉದಕ್ ಶಾಂತಿ ಹಿಂದೆ ಇತ್ತು, ಈಗ ಉದಕ್ ಶಾಂತಿ ಬದಲು ಮೆಹಂದಿ ಪ್ರೋಗ್ರಾಮ್. ಅದಕ್ಕೇನೇನೋ ಚಾಟ್ಸೋ ಅದ್ದೋ ಇದ್ದೋ ಏನನ್ನೋ ತಂದು ತಿನ್ನೋದಕ್ಕೆ ಒಂದಷ್ಟು ತಿನ್ನಿ ಕುಣೀರಿ ಅದು ಹಚ್ಚಿಸ್ಕೊಳ್ಳಿ ಒಬ್ಬೊಬ್ಬರಿಗೆ ಅವನ ಅಷ್ಟಷ್ಟು ಅಂತ. ಆಮೇಲೆ ಎಲ್ಲ ಸೇರಿಸಿ ಅದು ಎಷ್ಟೋ ಲಕ್ಷ ಖರ್ಚು ಮೆಹಂದಿ ಸೆರೆಮನಿಗೆ. ಇದೇನು ಶಾಸ್ತ್ರವೇ? ಇಲ್ಲ ಏನಾರು ಭಾಗವತ ತದೀಯ ಆರಾಧನೆ, ಅವರ ತೃಪ್ತಿಗಾಗಿನೇ ಎಲ್ಲ ಬಂದವರ ನಾಲಿಗೆ ರುಚಿ ಇದ್ ಮಾಡ್ಕೊಳ್ಳಕ್ಕೆ ರಿಸೆಪ್ಷನ್ ನಲ್ಲಿ ಮಾಡುವಂತ ತಿಂಡಿ ಮೇಳಗಳು. ಇವೆಲ್ಲ ಏನು ಅಂದ್ರೆ ದಂಭೇನ ಅವಿಧಿ ಪೂರಕ. ಓ, ನನ್ನ ಮದುವೆ ಬಹಳ ವಿಶೇಷವಾಗಿ ನಡೀತು, ಎಲ್ರು ಕುಣಿದ್ರು, ದೊಡ್ಡವರು ಪ್ರತಿಯೊಬ್ಬರು ಎಲ್ರು ಕುಣಿದ್ರು, ಯಾರ ಹೆಂಡ್ತಿನೋ ತಪ್ಕೊಂಡ್ರು, ಏನೇನೋ ಮಾಡಿದ್ರು. ಎಲ್ಲವೂ ಕೂಡ ಎಲ್ಲ ಮಾಡ್ರನ್ ಇದ್ರದ್ದೆಲ್ಲ ನಡೆದಿತ್ತು. ಶಾಸ್ತ್ರೋಕ್ತವಲ್ಲದ ಇವುಗಳನ್ನ ನಡೆಸಿ ಹೆಸರಿಗಾಗಿ ಡಂಬಕ್ಕಾಗಿಯೇ ಮಾಡ್ತಾ ಇರೋದಂತ. ದಂಭೇನ ಅವಿಧಿ ಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತ್ಯೋಭ್ಯಸೂಯಕಃ. ಅಹಂಕಾರವನ್ನ, ಶಕ್ತಿಯನ್ನ, ಗರ್ವವನ್ನ, ಕಾಮ ಕ್ರೋಧಗಳನ್ನ ಹಿಡಿದವರಾಗಿ ತಮ್ಮ ಮತ್ತು ಬೇರೆ ಎಲ್ಲ ಪ್ರಾಣಿಗಳ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸುವಂತ ನನ್ನನ್ನೇ ದ್ವೇಷಿಸ್ತಾರೆ. ನೋಡಿ, ಕೃಷ್ಣ ಹೇಳ್ತಾ ಇದ್ದಾನೆ ಈ ಮಾತನ್ನ. ಅಹಂಕಾರ ಅನ್ನೋದು ಎಷ್ಟು ಮಟ್ಟಿಗೆ ಆಯ್ತು ಅಂತಂದ್ರೆ, ನಾನೇನೆ ಸುಮ್ಮನೆ ದೇವ್ರು ಅಂತ ಹೊಡ್ಕೊಂಡು ಏನ್ರಿ, ಸುಮ್ನೆ ಏನು ಕಲ್ಲು ದೇವಸ್ಥಾನ ಒಂದಷ್ಟು ಅವನು ದುಡ್ಡು ಮಾಡ್ಕೊಳಕ್ಕೆ ಅರ್ಚಕ ಅಥವಾ ಯಾವ್ದೋ ಒಂದ್ ಮಾಡಿದ್ರು, ಅವ್ರು ಮಾಡ್ಕೊಳಕ್ಕೆ ಅದೆಲ್ಲ ಮಾಡಿಟ್ಟವ್ರು. ನಿಜವಾಗ್ಲೂ ಇದಾರ ದೇವ್ರು? ಈ ರೀತಿ ಮಾತಾಡುವಂತದ್ದು. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಮ ಶುಭಾನಾಂ ಆಸುರೀಶ್ವೇವ ಯೋನಿಷು. ಅಂತಹ ದ್ವೇಷ ಬುದ್ಧಿಯುಳ್ಳವರು, ಕ್ರೂರರು, ಪಾಪಿಗಳು ಆದಂತಹ ನರಾಧಮರನ್ನ ನಾನು ಸಂಸಾರಗಳಲ್ಲಿ ಮತ್ತೆ ಆಸುರ ಯೋನಿಗಳಲ್ಲಿ
ಅವ್ರು ಯಾವಾಗ್ಲೂ ಸೇರುವಂತೆ ಮಾಡ್ತೀನಿ. ಪುನರ್ದರಿದ್ರ ಪುನರೇವ ಪಾಪಿ ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಹೇ ಕುಂತಿಕುಮಾರ, ಹೀಗೆ ಆಸುರ ಜನ್ಮವನ್ನು ಹೊಂದಿ ಮೂಢರಾಗಿ ತಿರುಗಿ ತಿರುಗಿ ಹುಟ್ಟು ಸಾಯುತ್ತಾ ಇರುವಂತ ಅವರು ನನ್ನನ್ನು ಎಂದಿಗೂ ಸೇರದೆ ಮೇಲೆ ಮೇಲೆ ಅಧೋಗತಿಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ಸಂಸಾರ ಅನ್ನೋದು ತಳವೇ ಕಾಣದ ಸಮುದ್ರ ಅಂತಾರೆ. ಹೋದ್ರೆ ಹೋಗ್ತಾ ಇರ್ಬೋದು ಡೀಪ್ ಎಷ್ಟು. ಈಗಿನ ಸಮುದ್ರದಲ್ಲೇ ಅದು ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಒಂದು ಕಡೆ ಎಷ್ಟು ಡೀಪ್ ಆಗಿದೆ, 200 ಮೈಲಿ ಕೆಳಗಡೆ ಒಳಗಡೆ ಹೋಗ್ಬೋದು. ಬೆಳಗ್ಗೆ ಅಲ್ಲಿಗೆ ತಲುಪೋಲ್ಲ. ಅಂತ ಜಾಗದಲ್ಲೂ ಕ್ರಿಮಿಗಳಿವೆ, ಜಲಚರಗಳಿವೆ. ಇವೆಲ್ಲ ಈಗಿಂದು. ಹಾಗೆ ಅದಕ್ಕಿಂತ ಡೀಪ್ ಆಗಿರೋದು ಈ ಸಂಸಾರ ಸಮುದ್ರ. ಅದರಲ್ಲಿ ಹೋಗ್ತಾ ಇರ್ತಾರೆ ಅಧೋಗತಿಗೆ. ಮೇಲಕ್ಕೆ ಬರುವಂತ ಚಾನ್ಸೇ ಇಲ್ಲ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ. ಹೇ ಅರ್ಜುನ, ಹೀಗೆ ಆತ್ಮ ನಾಶಕ್ಕೆ ಕಾರಣವಾಗಿರುವಂತಹ ನರಕಕ್ಕೆ ದಾರಿ ಎನಿಸಿದ್ದು 3. ಯಾವುದು? ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ ಕ್ರೋಧ ಲೋಭ ಅನ್ನೋ ಈ 3 ಇದೆಯಲ್ಲ, ಈ 3ಅನ್ನ ನೀನು ದೂರ ಮಾಡು, ಉದ್ಧಾರ ಆಗ್ತೀಯ. 6 ಹೇಳಿದ್ದು: ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವೆಲ್ಲ ಸೇರಿ. ಆದ್ರೆ ಪ್ರಧಾನವಾಗಿ ಈ 3ಅನ್ನ ನೀನು ಏನಾದ್ರು ಅಡಗಿಸಿದ್ರೆ ನರಕದ ಬಾಜಿಗಳು ಮುಚ್ಕೊಂಡಂಗೆ. ಮಿಕ್ಕಿದ್ದನ್ನ ಸ್ವಲ್ಪ ಇದಾಗಿ ಮಾಡ್ಬೋದು. ಒಟ್ನಲ್ಲಿ 6 ಶತ್ರುಗಳೇನೆ. ತಮೋದ್ವಾರ ಹಿ ತ್ರಿಭಿರ್ನರಃ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತದೆ ಕಾಮಗಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಯಾವನು ನನ್ನ ಆಜ್ಞಾರೂಪವಾದ ಶಾಸ್ತ್ರವನ್ನು ಅತಿಕ್ರಮಿಸಿ ತನಗೆ ಇಷ್ಟ ಬಂದಂತೆ ಮಾರ್ಗದಲ್ಲಿ ನಡೀತಾನೋ ಅಂತವನು ಪರಲೋಕದ ಕಾರಣವಾದ ಸಿದ್ಧಿಯನ್ನಾಗ್ಲಿ ಅಥವಾ ಈ ಲೋಕದಲ್ಲಿ ಸುಖವನ್ನಾಗ್ಲಿ ಉತ್ತಮ ಗತಿಯನ್ನಾಗ್ಲಿ ಹೊಂದೋದಿಲ್ಲ. ಇತಃ ಭ್ರಷ್ಟ ತಥೋ ಭ್ರಷ್ಟ ಅಂತ ಆಗ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಆದ್ದರಿಂದ ಹೇ ಅರ್ಜುನ, ಕಾರ್ಯ ಅಕಾರ್ಯಗಳನ್ನ ನಿರ್ಣಯಿಸೋದ್ರಲ್ಲಿ ಶಾಸ್ತ್ರವೇ ನಿನಗೆ ಪ್ರಮಾಣ ಅಂತ ತಿಳಿದು ಶಾಸ್ತ್ರವೀತವಾದ ಕರ್ಮಗಳನ್ನ ಅಲ್ಲಿ ಹೇಳಿ ಹೇಗಿದೆಯೋ ಅದರಂತೆನೆ ನೀನ್ ನಡೆಸೋನಾಗು, ಉದ್ಧಾರವಾಗು ಅಂತ ಲೋಕಕ್ಕೆ ಸಂದೇಶ ಅರ್ಜುನನ ಮುಖಾಂತರ ಕೊಡ್ತಾ ಇದ್ದಾನೆ. ಅಷ್ಟಮೈಜಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಇಲ್ಲಿಗೆ ದೈವಾಸುರ ಸಂಪದ್ ವಿಭಾಗ ಯೋಗ ಸಂಪನ್ನವಾಯಿತು. 40ನೇ ಅಧ್ಯಾಯ. ಅಥ ಶ್ರೀಮನ್ ಮಹಾಭಾರತೆ ಭೀಷ್ಮ ಪರ್ವೆ ಭಗವದ್ಗೀತಾ ಪರ್ವೆ 140 ಅಧ್ಯಾಯಃ. ಶ್ರೀಮದ್ ಭಗವದ್ಗೀತಾಸು ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ 17 ಅಷ್ಟಮೈಜಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನೋವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇಲ್ಲಿ ಹಿಂದೆನೆ ಒಂದ್ಸಲ ಹೇಳಿದ್ದಾಯ್ತು ಅವನು, ಶಾಸ್ತ್ರ ವಿರುದ್ಧವಾದ ಮಾಡಿದ್ರೆ ಎಲ್ಲ ಆಸುರ ಅಂತ. ಹಿಂದಿನ ಅಧ್ಯಾಯ 16ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತದೆ ಕಾಮಕಾರತಃ. ಈಗ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಏನು? ಶಾಸ್ತ್ರ ವಿಧಿಯನ್ನು ಬಿಟ್ಟು ಹೋದ್ರೂ ಕೂಡ ಶ್ರದ್ಧೆಯಿಂದ ಕೂಡಿ ಯಜ್ಞಾದಿ ಕರ್ಮಗಳನ್ನ ನಡೆಸೋರ್ಗೆ ಅದಕ್ಕೇನು ಪ್ರೇರಕವಾದ್ದು? ಸತ್ವಗುಣವೇ ತಮೋಗುಣವೇ ರಜೋಗುಣವೇ ಅಂತ ಕೇಳಿದ್ರೆ ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾ ಇದ್ದಾನೆ ಕೃಷ್ಣ, ತ್ರಿವಿಧ ಭವತಿ ಶ್ರದ್ಧಾ ದಹೀನಾಂ ಸಾ ಸ್ವಭಾವಜ ಸಾತ್ವಿಕೇ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಶಾಸ್ತ್ರ ವಿಧಿ ಬಿಟ್ಟೋದ್ರು ಕೂಡ ಶ್ರದ್ಧೆಯಿಂದ ಅವನು ನಡೆಸಿದ್ರೆ ಅದು ಸಾತ್ವಿಕವಾಗುತ್ತೋ ರಾಜಸವಾಗುತ್ತೋ ತಾಮಸವಾಗುತ್ತೋ ಪ್ರಶ್ನೆ. ಎಲ್ಲವೂ ಆಸುರೀನೇ ಕಡೆಗೆ ಹೇಳ್ತಾನೆ. ಆದ್ರೆ ಹೇಳ್ತಾ ಇದ್ದಾನೆ ಈ ಶ್ರದ್ಧಾತ್ರಯ ಅದರಲ್ಲಿ ಮೂರು ಹೇಳೋದ್ರಲ್ಲಿ ಹೇಳ್ತಾನೆ. ಶ್ರದ್ಧೆನಲ್ಲೇ 3: ಸಾತ್ವಿಕ ರಾಜಸ ತಾಮಸ ಅಂತ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋ ಯೋ ಯತ್ ಶ್ರದ್ಧಃ ಸ ಏವ ಸಃ. ಎಲ್ಲರಿಗೂ ಅವರ ಮನಸ್ಸಿಗೆ ತಕ್ಕಂತೆ ಶ್ರದ್ಧೆ ಹುಟ್ಟುತ್ತೆ. ಶ್ರದ್ಧೆಯ ಪರಿಣಾಮವೇ ಪುರುಷ. ಅಂದರೆ ಯಾವನಿಗೆ ಯಾವುದರ ಬಗ್ಗೆ ಶ್ರದ್ಧೆ ಇದೆಯೋ ಆ ಗುಣದ ಪರಿಣಾಮವೇ ಅವನು ಅಂತ ತಿಳಿ. ಈಗ ಒಬ್ಬ ಸಾತ್ವಿಕ ಅಂತ ಕರೆಯೋದಾದ್ರೆ ಅವನು ಸತ್ವ ಗುಣದಲ್ಲಿ ಶ್ರದ್ಧೆ ಇದೆ, ಸಾತ್ವಿಕವಾದ ಆಹಾರ ಸ್ವೀಕಾರ ಮಾಡ್ತಾನೆ, ಸಚ್ಚಿಂತನೆ ಮಾಡ್ತಾನೆ, ಸಜ್ಜನರೊಡನೆ ಇರ್ತಾನೆ. ಇದೆಲ್ಲ ಲಕ್ಷಣಗಳು ಸಾತ್ವಿಕರಿಗೆ. ಅವನನ್ನ ಸಾತ್ವಿಕ ಅಂತ ಕರಿಬಹುದು. ಅವನಲ್ಲಿ ರಾಜಸ ತಾಮಸ ಇಲ್ವೋ ಅಂದ್ರೆ ಇದೆ, ಅದು ಇದೆ. ಆದ್ರೆ ಅದು ಎರಡನ್ನು ಅಡಗಿಸಿದ್ದಾನೆ ಅವನು. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಹ ರೇತಾನ್ ಭೂತಗಣ ಅನುಚಾನ್ಯೆ ಯಜಂತೆ ತಾಮಸಾ ಜನಾಃ. ಈ ಸಾತ್ವಿಕ ಶ್ರದ್ಧೆ ಉಳ್ಳವರು ಸಾತ್ವಿಕರು ಯಾರೋ ಅವರು ದೇವತೆಗಳನ್ನ ಆರಾಧಿಸ್ತಾರೆ. ಭಗವಂತಂದೇ ಎಲ್ಲವೂ ಕೂಡ, ಎಲ್ಲರಲ್ಲೂ ಇರೋನು ಅದೇ ಕಡೆಗೆ
ಸರ್ವ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಮಳೆಯಿಂದ ಬಿದ್ದ ನೀರು ಎಲ್ಲೆಲ್ಲಿ ಬಿದ್ದು ಕೂಡ ಚಿಕ್ಕದಾಗಿ ನದಿ, ತೊರೆ ಇವುಗಳೆಲ್ಲ ಆಗಿ ಕಡೆಗೆ ಸೇರುವುದು ಸಮುದ್ರ. ಹಾಗೆ ನಾವು ಮಾಡುವಂತ ಎಲ್ಲ ನಮಸ್ಕಾರಗಳು ಯಾವ್ಯಾವ ದೇವತೆಗೆ ಉದ್ಧರಿಸಿದ್ರು ಕೂಡ ಕಡೆಗೆ ಹೋಗೋದು ಭಗವಂತನಿಗೆ ಅಂತ ತಿಳಿದವರು ಅವರು ಸಾತ್ವಿಕರು. ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ಯೋ ಆ ರೀತಿನಲ್ಲಿ ಈಗ ಇಮಮ್ಮೆ ವರುಣ ಅಂತ ಹೇಳ್ತೀವಿ, ವರುಣನನ್ನ ಪ್ರಾರ್ಥನೆ, ವಾಸುಕಿಯನ್ನ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ಸರ ಬಂಧದಲ್ಲಿ. ಎಲ್ಲವೂ ಭಗವಂತನಿಗೇನೆ ಅದು ಕ್ರಿಯೆ ಇವೆಲ್ಲ ಅಂತ. ಹೀಗೆ ಆದ್ರೆ ರಾಜಸ ಗುಣಗಳವರು ಯಕ್ಷ ರಾಕ್ಷಸಾದಿಗಳನ್ನು ಪೂಜಿಸ್ತಾರೆ. ತಾಮಸ ಗುಣಗಳವರು ಭೂತ ಪ್ರೇತಗಳನ್ನ ಸ್ಮಶಾನದಲ್ಲಿ ಹೋಗಿ ಯಾವುದೋ ಭೂತವನ್ನ ವಶೀಕರಿಸ್ಕೊಳ್ಳೋದು, ಇನ್ನೇನೋ ಮಾಡೋದು, ಇವನ್ ಹೇಳ್ದಂತೆ ಅದ್ ಕೇಳ್ಬೇಕು, ಆ ತರದ್ದೆಲ್ಲ ಏನೇನೋ ಮಾಡ್ಬೇಕು ಅಂತ ಹೋಗೋದು ತಾಮಸ. ಸೊ ರಾಜಸ ತಾಮಸ ಸಾತ್ವಿಕವಾದದ್ದು. ಯಾರ್ಯಾರು ಯಾರನ್ನ ಮಾಡ್ತಾರೆ ಅಂತ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆಯೇ ತಪೋ ಜನಾಃ ದಂಬಾಹಂಕಾರ ಸಂಯುಕ್ತ ಕಾಮರಾಗ ಬಲ ಅನ್ವಿತಾ. ಯಾರು ಡಂಬದಿಂದ ಅಹಂಕಾರದಿಂದ ಕೂಡಿ ಭೋಗ ವಸ್ತುಗಳಲ್ಲಿ ಅಧಿಕವಾದ ಆಶೆ ಉಳ್ಳವರಾಗಿ ಶಾಸ್ತ್ರ ವಿಹಿತವಲ್ಲದಂತಹ ಉಗ್ರವಾದ ತಪಸ್ಸನ್ನು ನಡೆಸ್ತಾರೋ, ಶಾಸ್ತ್ರದಲ್ಲಿ ಇಲ್ಲದೆ ಇರೋದು, ಶರೀರವನ್ನು ಸುಮ್ನೆ ಹಿಂಸಿಸಬಾರದು, ಭಗವಂತ ಕೊಟ್ಟಂತಹದ್ದು ಧರ್ಮ ಸಾಧನೆಗೆ, ಆ ಮೈಗೇನೋ ಚುಚ್ಕೊಳ್ಳೋದು, ಇನ್ನೇನೋ ಮಾಡೋದು, ಯಾವುದೋ ಇದರಿಂದ ಯಾರು ಪ್ರೀತಿ ಮೈಗೆಲ್ಲ ಏನೇನೋ ಚುಚ್ಕೊಳ್ಳೋದು ಮಾಡೋದು, ಇಲ್ಲ ಮುಳ್ಳಿನ ಮೇಲೆ ಮಲಗೋದು, ಬೆನ್ನು ಉಣಿ ಈ ಹುಕ್ಕುಗಳು ಹಾಕೊಂಡು ಕೊಕ್ಕೆಗಳಿಂದ ಮೈನ ಚುಚ್ಕೊಂಡ್ಬಿಟ್ಟು ನೇತಾಕೊಳ್ಳೋದು. ಸಿಡಿ ಸಿಡಿ ಅಂತ ಹೇಳ್ತಾರೆ ಈ ಉತ್ತರ ಕರ್ನಾಟಕದಲ್ಲಿ, ಇದ್ರಲ್ಲೆಲ್ಲ ಬರುವಂತ ಹುಬ್ಬಳ್ಳಿ ಆ ಕಡೆನಲ್ಲೆಲ್ಲ ದೊಡ್ಡದಾಗಿ ಒಂದು 150 ಅಡಿ ಎತ್ತರದ್ದು ಮರ ಇದನ್ನ ಇಟ್ಬಿಟ್ಟು ಅಲ್ಲಿಂದ ಒಂದು ಇದನ್ನ ಬಿಟ್ಟು ಅದ್ರಲ್ಲಿ ನೇತಾಕ್ಬಿಡೋದು ಬೆಳಗಿಂದ ಸಾಯಂಕಾಲ ತನಕ. ಯಾವ ದೇವತೆ ಪ್ರೀತಿ ಇದು? ಈ ಮಾರಮ್ಮನಿಗೆ ಅದಕ್ಕೆ ಇದು ಮಾರಮ್ಮನ ಸಿಡಿ ಈ ಕೆನ್ನೆಯಲ್ಲಿ ಈ ಕಡೆಯಿಂದ ಚುಚ್ಕೊಂಡು ಆ ಕಡೆಗೆ ಇದೆಯೋದು, ನಾಲಿಗೆಗೂ ಸೇರಿಸಿ. ಯಾವ ದೇವತೆಗೆ ಪ್ರೀತಿ ಅದು? ರಕ್ತ ಇದನ್ ಮಾಡೋದು. ಈ ಇವರಲ್ಲೂ ಇದೆ ಮುಸ್ಲಿಮರಲ್ಲಿ, ಬ್ಲೇಡು ಇದರಿಂದ ಎಲ್ಲ ಬೈ ಮೇಲೆಲ್ಲ ಗಾಯ ಮಾಡಿಕೊಂಡು ಅದೇನೋ ಪ್ರೀತಿ ಅಂತ ಮಾಡ್ತಾರೆ, ಏನೇನೋ ಇದೆಲ್ಲ. ಇವೆಲ್ಲ ತಾಮಸರು ಇವರೆಲ್ಲ ಮಾಡುವಂತ. ಭೋಗ ವಸ್ತುಗಳಲ್ಲಿ ಅಧಿಕಾಶೆ ಉಳ್ಳವರಾಗಿ ಶಾಸ್ತ್ರವೀತವಲ್ಲದಂತ ಉಗ್ರವಾದ ತಪಸ್ಸನ್ನು ನಡೆಸುವಂತವ್ರು. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅಂತಹ ಕಠಿಣ ಕರ್ಮಗಳಿಂದ ಶರೀರದೊಳಗಿನ ಪಂಚಭೂತಗಳನ್ನ, ದೇಹದೊಳಗೆ ಅಂತರ್ಯಾದ ನನ್ನನ್ನು ಕೂಡ ನಿರರ್ಥಕವಾಗಿ ಪೀಡಿಸ್ತಾರೆ. ಇವರು ಆಸುರ ಸ್ವಭಾವದವರು ಅಂತ ತಿಳಿ. ಸುಮ್ನೆ ಉಪವಾಸ ಮಾಡ್ತೀನಿ ಅಂತ, ಪೂರ್ಣವಾದ ಉಪವಾಸ, ನಿರ್ಜಲ ಉಪವಾಸ ರೆಕಮೆಂಡ್ ಮಾಡಿಲ್ಲ ಇದು. ನೀವು ಗೀತಾ ಭಾಷ್ಯವನ್ನು ಸರಿಯಾಗಿ ಕೇಳಿದ್ರೆ, ಯಾಕೆ ಅಂದ್ರೆ ಇವಾಗ ಏಕಾದಶಿ ದಿವಸ ಖಂಡಿತ ಉಪವಾಸ ಮಾಡ್ಬೇಕು. ಅನ್ನವನ್ನು ತಿಂದ್ರೆ ಬ್ರಹ್ಮಹತ್ಯ ದೋಷ ಬರುತ್ತೆ, ಅದರಿಂದ ಅನ್ನ ತಿನ್ನಬಾರ್ದು. ಇದಕ್ಕೆ ಎಕ್ಸೆಪ್ಷನ್ ಏಕಾದಶಿ ದಿವಸ ಶ್ರಾದ್ದ ಬಂದ್ರೆ ನೀವ್ ಅದ್ರಲ್ಲಿ ಅನ್ವಯ ಇದ್ರೆ ಅವ್ದು ಊಟನೇ ಮಾಡಿದ್ರೇನೆ ಏಕಾದಶಿ ಮಾಡಿದ್ದಕ್ಕಿಂತ ವಿಶೇಷವಾದ ಇದನ್ನ ಭಗವಂತ ಪ್ರೀತನಾಗ್ತಾನೆ, ಪಿತೃದೇವತೆಗಳ ಅನುಗ್ರಹ ಉಂಟಾಗತ್ತೆ. ನಾನ್ ತಿನ್ನೋಲ್ಲ ಇವತ್ತು ಏಕಾದಶಿ ಇನ್ನೊಂದು ವ್ರತ, ಬರೀ ಆ ವಡೆ ಸಜ್ಜ ರವೆ ಉಂಡೆ ಕೊಟ್ಬಿಡಿ ಅಂತಂದ್ರೆ ಪಿತೃದೇವತೆಗಳ ಶಾಪಕ್ಕೆ ಎಲ್ಲ ಬೇರೆದನ್ನ ಧಿಕ್ಕರಿಸಿದ್ರಿ ಅಂತ. ಶ್ರಾದ್ದದಲ್ಲಿ ಮಾಡಿದ ಎಲ್ಲ ಆಹಾರವನ್ನು ಸ್ವೀಕಾರ ಮಾಡ್ಬೇಕು, ಎಲ್ಲವೂ ಕೂಡ ಪಿತೃಶೇಷವೇನೆ. ಅವು ಗೋರಿಕಾಯಿ ಬೇಡ ನನಗೆ, ಹಾಗಲ್ಕಾಯಿ ಅದು ಬೇಡ. ನಾಲ್ಗೆ ರುಚಿ ಅಲ್ಲ ಅದು, ಅದು ಭಗವತ್ ಪ್ರಸಾದ ಪಿತೃಗಳಿಗೆ ಸಮರ್ಪಣೆ ಮಾಡಿದ್ದು. ಪಿತೃಶೇಷ ಅಂದ್ರೆ ಎಲ್ಲ ಚೂರ್ ಮಾಡೋಂಚು ಕೊಡ್ತಾರಲ್ಲ, ಅದಲ್ಲ, ಎಲ್ಲವೂ ಪಿತೃಶೇಷವೇ. ಹೀಗೆ ಒಂದೊಂದಕ್ಕೂ ಇರೋಂತಹದ್ದು. ಅದನ್ನ ಬಿಟ್ಟು ನಮ್ ನಾಲ್ಗೆಗೆ ನೋಡಿ, ಅಲ್ಲೂ ಕೂಡ ಅಷ್ಟೇ ಶ್ರಾದ್ದದಲ್ಲಿ ಪ್ಯಾಕೆಟ್ಗಳನ್ನ ಮಾಡ್ಬಿಟ್ಟು ಕೊಟ್ಬಿಡೋದು ಎಲ್ರಿಗೂ ತಿಂಡಿಗಳನ್ನ. ಪಿತೃಶೇಷ ವಂಕ್ಯಂ ಪೊಂಗೋ ಎಲ್ಲಾರು ಎಲ್ಲ ಪೈತ್ಯಗಳು ಈ ರೀತಿ ಮಾಡುವಂತದ್ದು ಶಾಸ್ತ್ರವೀತವಲ್ಲದ್ದು. ಕಠಿಣವಾದ ಶರೀರದೊಳಗೆ ಇದನ್ನ ನಡೆಸುವಂತಹದ್ದು ಕಠಿಣವಾದ ವ್ರತಗಳು. ಏಕಾದಶಿ ನಿರ್ಜಲ ಉಪವಾಸ, ಈ ಮಾಧ್ವರು ಆಜಮೇಳೋಪಾಖ್ಯಾನ ಅದನ್ನೆಲ್ಲ ಬ್ಲೋ ಮಾಡಿ ಅದಕ್ಕೆ ಪ್ರಪೋರ್ಷನ್ ಇಲ್ಲದಂತೆ ಹಸುಗಳು ಹಾಲು ಕರುಗಳಿಗೆ ಹಾಲು ಕುಡಿಸ್ತಾ ಇರಲಿಲ್ಲ, ತಾಯಿಯರು ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ಲಿಲ್ಲ. ಏನು ಕೃಷ್ಣ ಇಲ್ಲಿ ಹೇಳೋದು ಅಂತಂದ್ರೆ, ನಿಮ್ಮ ಮನಸ್ಸು ಸಮಾಧಾನ ಸ್ಥಿತಿನಲ್ಲಿ ಇರ್ಬೇಕು. ಅನ್ನಮಯಂಬಿ ಸೌಮ್ಯ ಮನಃ, ಸಿಕ್ಕಾಪಟ್ಟೆ ತಿನ್ಬೇಡಿ. ಹಾಗೇನೆ ಏನು ತಿಂದೇನು ಇರ್ಬೇಡಿ, ಪೂರಾ ಸೊರಗು ಬಿಟ್ಟು BP ಜಾಸ್ತಿ ಮಾಡ್ಕೊಂಡು ಸಾಯಂಕಾಲದ ಹೊತ್ತಿಗೆ ಎಷ್ಟು ಸುಸ್ತಾಗ್ಬಿಟ್ಟಿದೆ, ಅವ್ರು ಕಣ್ಣು ಎತ್ತಕ್ಕೂ ಆಗೋಲ್ಲ. ಯಾಕೆ ಅಂದ್ರೆ ನಿರ್ಜಲ ಉಪವಾಸ ಮಾಡ್ತಾ ಇದ್ದೀನಿ. ಯಾವ ದೇವರ ಪ್ರೀತಿ ಇದು? ಏಕಾದಶಿ ಮಾಡ್ಬೇಕು,
ಮನಸ್ಸು ಸಮಾಧಾನ ಸ್ಥಿತಿನಲ್ಲಿ ಇರ್ಬೇಕು, ಅಷ್ಟಕ್ಕಾಗ್ಬೇಕದು. ಸೊ ದಿವ್ಸಾಲು ತಿನ್ನೋದಕ್ಕೆ ಅರ್ಧ ಭಾಗ ಕಡಿಮೆ ಮಾಡಿ ಆಗ್ಬೋದು. ನಾವು ಏಕಾದಶಿ ಅಂತ, ಅಯ್ಯೋ ಇವತ್ತು ಏಕಾದಶಿ ಅನ್ನ ತಿನ್ನೋಲ್ಲ, ಸರಿ ಅದಕ್ಕಾಗಿ ಬೆಳಗ್ಗೆ ಉಪ್ಪಿಟ್ಟು, ಬೆಳಗಿಂದ ಮಧ್ಯಾಹ್ನಕ್ಕೆ ಆಗೋಲ್ಲ, ಅದಕ್ಕೆ ಇನ್ನೇನಾದ್ರು ಬೇರೆ ಮಾಡಿ, ಸಾಯಂಕಾಲಕ್ಕೆ ಇನ್ನೊಂದು, ಮಧ್ಯದಲ್ಲಿ ಬಾಯಿ ತಾಳ್ಸ್ಕೊಳಕ್ ಇನ್ನೊಂದು. ಮುಖ್ಯ ಉದ್ದೇಶ ಉಪವಾಸ ಅಂದ್ರೆ ಭಗವಂತನ ಬಗ್ಗೆ ಜಾಸ್ತಿ ಸಮಯವನ್ನ ಕಳೆಯಿರಿ, ಈ ಬೇರೆ ವಿಷಯಗಳಲ್ಲಿ ಕಡಿಮೆ ಮಾಡಿ ಅಂತ. ಆದ್ರೆ ತಿನ್ನೋದಕ್ಕೇನೆ ಏಕಾದಶಿ ದಿವಸ ಎಲ್ಲ ಅದಕ್ಕೇನ್ ಮಾಡ್ಬೇಕು, ಸಾಯಂಕಾಲಕ್ಕೆ ಏನ್ ಮಾಡ್ಬೇಕು, ಇದಕ್ಕೇನ್ ಮಾಡ್ಬೇಕು, ಇದೇನೇನೆ. ಈಗ ಅಮಾವಾಸ್ಯೆ ತರ್ಪಣಕ್ಕೆ ಅಯ್ಯೋ ಬಾಳೆಕಾಯಿ ತಗೊಂಬಂದ್ರ, ವಡೆ ಮಾಡಿದ್ರ, ವಡೆ ಪಾಯಸ ಎಲ್ಲ ಮಾಡ್ಕೊಂಡು ನೀವ್ ತಿಂದ್ಬಿಡಿ. ಶ್ರಾದ್ದವನ್ನ ಉಪಯೋಗಿಸೋಕೆ 3 ಜನ ಬ್ರಾಹ್ಮಣ ಕರೆದಿದ್ರ, ನಡ್ಸ್ಬೋದು ಅಲ್ಲಿ. ದರ್ಶ ಶ್ರಾದ್ದಂ ತಿಲತರ್ಪಣ ರೂಪೇಣ ಕರಿಷ್ಯ, ಅಲ್ಲಿ ಬೇಡ, ರೆಗ್ಯುಲರ್ ಆಗಿ ಬ್ರಾಹ್ಮಣನ್ನೇ ಕರೆಸಿ ಪಾರ್ವಣ ರೂಪೇಣ ಕರಿಷ್ಯ ಅಂತ ಮಾಡಿ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ಶ್ರಾದ್ದ. ಇಲ್ಲಿ ತರ್ಪಣ ಬಿಡೋದಿಲ್ಲ, ಆದ್ರೆ ವಡೆ ಪಾಯಸ ತಿನ್ನೋದು. ಎಂತದ್ದು ಇದು ಆಚರಣೆಗಳು? ಇದನ್ನೇ ಇವರೆಲ್ಲ ತಮಾಷೆ ಮಾಡೋದು, ಯಾರು ದಾಸರ ಪದಗಳಲ್ಲಿ. ಸೊ ಏನು ಸರಿಯಾಗಿ ನಡೆಸ್ಬೇಕಾದದ್ದು ನೋಡ್ಬೇಕು, ಎಕ್ಸ್ಟ್ರೀಮ್ಸ್ ಹೋಗ್ಬಾರ್ದು. ದೇವರು ತೀರ್ಥನೂ ತಗೊಳ್ಳಲ್ಲ, ಅಷ್ಟ್ರ ಮಟ್ಟಿಗೆ ಉಪವಾಸ. ದೇವರ ತೀರ್ಥನೂ ತಗೊಳ್ಳಲ್ಲ ಅಂದ್ರೆ ಏನು? ಈ ಆಚಾರ್ಯರ ಬಗ್ಗೆ ಹೇಳಿದ್ರು, ಅಲ್ಲಿ ಯಾರೋ ತಿರುಪತಿ ಶ್ರೀನಿವಾಸ ಹೇಳಿದ್ನಂತೆ ಈ ಆನಂದಾಳ್ವಾನ್ ಇವರಿಗೆ, ಬರೋ ಇಲ್ಲಿ ಅಂತ ಅಂದ್ಬಿಟ್ಟು, ನಾನ್ ಬರೋಲ್ಲ ಅಂತಂದಂತವನು. ಯಾಕೆ ಅಂದ್ರೆ ನಾನ್ ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ದೀನಿ. ಯಾರಿಗೆ? ಶ್ರೀನಿವಾಸನಿಗೆ. ಶ್ರೀನಿವಾಸನಿಗೆ ಮಾಡ್ತಾ ಇರೋ ಪುಷ್ಪ ಕೈಂಕರ್ಯದಲ್ಲಿ ಆ ಶ್ರೀನಿವಾಸ ಕರೆದ್ರೆ ಬರೋಲ್ಲ ಅಂತ ಹೇಳಿದ್ರೆ ಏನಿದು? ಮಾಡ್ತಾ ಇರೋದು ಅವನಿಗಾಗೇನೆ. ಆದ್ರೆ ನೀನ್ ಯಾರು ನನ್ನನ್ನು ಬಿಟ್ಟು ಹೋಗು ಅಂತ ಹೇಳೋಕೆ? ನಾನಿಲ್ಲಿ ನೀನ್ ಹೇಳಿದ್ದಕ್ ಬಂದಿಲ್ಲ. ಏನೇನೋ ಕಥೆಗಳನ್ನ ನೋಡಿತಾರೆ. ಭಗವಂತನ್ನೇ ಧಿಕ್ಕರಿಸಿ ಮಾಡಿದ್ದು, ಆಹಾ ಅವರಿಗೆ ಎಷ್ಟು ಕಾರ್ಯದಲ್ಲಿ ನಿಷ್ಠ ಇದಿತ್ತು ಅಲ್ಲಿ ಅಂತ ಅಂದ್ಬಿಟ್ಟು ಅಂತ. ಪ್ರಧಾನ ಉದ್ದೇಶ ಏನು? ಅವನೇ ಕರೆದ್ರೆ ಬರೋಲ್ಲ ಅನ್ನೋದು. ಈ ಕಥೆಗಳೆಲ್ಲ ಎಲ್ಲಿಂದ ಶುರುವಾಯ್ತು? ಯೇಸು ಕ್ರಿಸ್ತನ ಕಥೆಗಳು. ಅವನೇನೋ ಮಾಡ್ದ, ಇದು ಮಾಡದಂತ, ಆ ತರದಲ್ಲಿ ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೆ ಅಂತ ಏನೇನೋ ಸೇರ್ಬಿಟ್ಟಿದೆ. ಇದ್ದಿದ್ದಾಗ ನಡೀತೋ ಇಲ್ವೋ ಅಲ್ಲಿ ಗೊತ್ತಿಲ್ಲ, ಅಂತೂ ಕಥೆಗಳು. ಸೊ ಹೀಗೆ ಏನೇನು ಆಗ್ಬಾರ್ದು. ಶಾಸ್ತ್ರವೀತವಲ್ಲದಂತ ಉಗ್ರವಾದ ತಪಸ್ಸುಗಳನ್ನ ನಡೆಸ್ತಾರೋ ಅವರೆಲ್ಲ ಕರ್ಷೆಯಂತ ಶರೀರಸ್ಥಂ ಭೂತಗ್ರಾಮಮ ಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಅಂತಹ ಕಠಿಣ ಕರ್ಮಗಳಿಂದ ಶರೀರದ ಒಳಗಿನ ಪಂಚಭೂತಗಳನ್ನ, ದೇಹದೊಳಗೆ ಅಂತರ್ಯಾಮಿಯಾದ ನನ್ನನ್ನು ನಿರರ್ಥವಾಗಿ ಪೀಡಿಸ್ತಾರೋ ಅವರೆಲ್ಲ ಆಸುರ ಸ್ವಭಾವದವರು ಅಂತ ತಿಳಿ. ಮೂರ್ಖತನ ಇದು. ಅತಿಯಾಗಿ ಏನೋ ಮಾಡೋಕ್ ಹೋಗ್ತೀನಿ ಸಮಾಜದಲ್ಲಿ. ಅಯ್ಯೋ ನಾನು ಏನನ್ನು ತಿನ್ನೋಲ್ಲ, ನಾನು ಬಹಳ ಎಷ್ಟು ಶುದ್ಧಿ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ತೀರ್ಥ ತಗೊಂಡು ತಲೆಗೆ ಹಿಂಗ್ ಅನ್ಕೊಂಡ್ಬಿಡೋದು. ಯಾಕೆ ಅಂದ್ರೆ ಅಯ್ಯೋ ಶುದ್ಧಿ ಇಲ್ಲ. ಇನ್ಯಾಕೆ ಹೋದ್ರಿ ದೇವಸ್ಥಾನಕ್ಕೆ? ಹಾಗಾದ್ರೆ ಏನು ಉಪವಾಸ ಮಾಡ್ತೀನಿ, ನಾನು ಏನು ತಿನ್ನೋಲ್ಲ, ಗಂಟ್ಲೆಲ್ಲ ಒಣಗ್ತಾ ಇದೆ, ನೀರನ್ನು ಕುಡಿಯೋಲ್ಲ, ಎಳ್ನೀರು ಕುಡಿಯೋಲ್ಲ. ಎಂತ ಹುಚ್ಚು ಆಚರಣೆಗಳು ಅಂತ. ಶರೀರ ಚೆನ್ನಾಗಿದ್ರೆ ತಾನೇ ನೀವು ಧರ್ಮದ ಸಾಧನೆಯಾಗಿ ಉಪಯೋಗಿಸಕ್ ಸಾಧ್ಯ. ಅದನ್ನೇ ನಡೆಸ್ಬಿಟ್ರೆ, ಇದಕ್ಕೆ ಇವ್ನು ಹೇಳ್ತಾ ಇದ್ದಾನೆ ಅಲ್ಲಿ, ಪಂಚಭೂತಗಳನ್ನ ದೇಹದೊಳಗೆ ಅಂತರ್ಮಯಾದಿಯಾದಂತ ನನ್ನನ್ನ ನಿರರ್ಥಕವಾಗಿ ಪೀಡಿಸುತ್ತಾರೋ ಇವರೆಲ್ಲ ಆಸುರ ಸ್ವಭಾವದವರು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ. ಇನ್ನು ಆಹಾರದ ಬಗ್ಗೆನೆ 3 ಬಗೆ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದ ಇಮಂ ಶೃಣು. ಹೇ ಅರ್ಜುನ, ಅವರವರಿಗೆ ಪ್ರಿಯವಾದ ಆಹಾರದಲ್ಲಿಯೋ, ಯಜ್ಞ ದಾನ ತಪಸ್ಸುಗಳಲ್ಲಿಯೋ ಮೇಲೆ ಹೇಳಿದಂತೆ ಸತ್ವ ರಜಸ್ ತಮೋ ಗುಣಗಳಿಂದ ಆಗುವ 3 ಭೇದಗಳು ಉಂಟು. ಯಾವ್ದ್ರಲ್ಲಿ 3 ಬಗೆಗಳು ಅನ್ನೋದನ್ನ ಹೇಳ್ತಾರೆ. ದಾನದಲ್ಲಿ ಉಂಟು, ಆಹಾರದಲ್ಲಿ ಉಂಟು, ನಿಮ್ಮ ಆಚರಣೆನಲ್ಲಿ ಉಂಟು, ತಪಸ್ಸುಗಳಲ್ಲಿ ಉಂಟು, ಯಜ್ಞಗಳನ್ನು ನಡೆಸೋದ್ರಲ್ಲಿ ಉಂಟು, ಶಾಸ್ತ್ರೀಯ ಕರ್ಮಗಳನ್ನ ನಡೆಸೋದ್ರಲ್ಲಿ ಉಂಟು. ಸಾತ್ವಿಕ, ರಾಜಸ, ತಾಮಸ. ಆಯುಸ್ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಸಾತ್ವಿಕರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸು, ಜ್ಞಾನ, ಬಲ, ಆರೋಗ್ಯ, ಸುಖ, ಸಂತೋಷ, ಪ್ರೀತಿ ಇವುಗಳನ್ನೆಲ್ಲ ವೃದ್ಧಿಗೊಳಿಸೋದಕ್ಕಾಗಿ. ರಸವತ್ತಾಗಿ, ಸ್ನೇಹ, ಜಿಡ್ಡು ಉಳ್ಳದ್ದಾಗಿ, ರಮ್ಯವಾಗಿದೆ. ಅತಿಯಾಗಿ ತಿನ್ನೋಲ್ಲ ಸಾತ್ವಿಕರಾದವರು ಕೂಡ. ತುಂಬಾ ಚೆನ್ನಾಗಿದೆ ಅಂತ ಅಯ್ಯೋ ತಗೊಂಬ ಇನ್ನೊಂದಷ್ಟು ತಿನ್ಬೋಣ, ಹೊಟ್ಟೆ ಬಿರಿಯೋಷ್ಟು ತಿಂದೆ ಅಂತ ಆಗಬಾರದು. ಸಾತ್ವಿಕನಾದ್ರೆ ಇನ್ನೊಂದು ತುತ್ತು ತಿನ್ಬೇಕು ಅಂತಂದ್ರೆ ನಿಲ್ಲಿಸ್ತಾನೆ. ಅದು ದೇವ್ರ ಪ್ರಸಾದವೇನೆ. ಕಟ್ವಾಮ್ಲ ಲವಣಾತ್ಯುಷ್ಣ ಅತಿ ಉಷ್ಣ ತೀಕ್ಷ್ಣ ರೋಕ್ಷ ವಿಧಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ
ರಜೋಗುಣಿಗಳಾದವರಿಗೆ ಪ್ರಿಯವಾದ ಆಹಾರಗಳೆಲ್ಲ ಯಾವ್ದು ಅಂದ್ರೆ ಉಪ್ಪು ಹುಳಿ ಖಾರಗಳೆಲ್ಲ ಹೆಚ್ಚಾಗಿರ್ಬೇಕು. ಅತಿ ಉಷ್ಣ, ಕೈನಲ್ಲಿ ಹಿಡ್ಕೊಳಕ್ಕಾಗಲ್ಲ ಲೋಟ, ಅಷ್ಟು ಬಿಸಿಯಾಗಿರ್ಬೇಕು. ಅದನ್ನ ತೆಗೆದು ಬಟ್ಟೆನಲ್ಲಿ ಹಿಡ್ಕೊಂಡು ನೇರವಾಗಿ ಗಂಟಲಿಗೆ ಸುರ್ಕೊಳ್ಳೋದು. ಇದು ರಜೋಗುಣಗಳಿಗೆ. ಯಾಕೆಂದ್ರೆ ಇನ್ನು ಕೊಂಚ ಬಿಸಿಯಾಗಿ ಕೊಡು, ಇನ್ನೂ ಬಿಸಿಯಾಗಿ ಕೊಡು. ಬಿಸಿಯಾಗಿ ಬಿಸಿಯಾಗಿ ತಿಂದ್ರೆ ಆಹಾರ. ಭಗವತ್ ಪ್ರಸಾದ ಭಗವಂತನಿಗೆ ನಿವೇದನ ಆಗಿದೆ. ಅದಾದ್ಮೇಲೆ ಅದನ್ನ ಬೇಕಾದ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ ಅದು. ಅದೇನು ತುಂಬಾ ಹೊಗೆ ಆಡ್ತಾ ಬಿಸಿ ಆಗ್ಬೇಕು, ಕೈನಲ್ಲಿ ಮುಟ್ಟೋಕ್ಕಾಗೋಲ್ಲ ಅದನ್ನ. ಅದಕ್ಕೇನ್ ಮಾಡೋದು? ಎಲ್ಲ ಮಾಡಿ ಇಟ್ಬಿಟ್ಟು ಬಿಸಿಯಾಗಿ ಅನ್ನ ಆಮೇಲೆ ಲಾಸ್ಟ್ ನಲ್ಲಿ ಮಾಡೋಣ. ಯಾಕೆ ನಿಮ್ ತಿನ್ನೋದಕ್ಕೆ ಬಿಸಿಯಾಗಿರ್ಬೇಕು ಅಂತ. ಭಗವಂತನಿಗೆ ಬೇಕಿಲ್ಲ ಅದು. ಕೇವಲ ಆಗೋ ಭವತಿ ಕೇವಲ ಆದಿ. ಇಲ್ಲ ಒಂದ್ಸಲಿ ಆಗಿದೆ, ಬಡಿಸ್ಬೇಕಾದ್ರೆ ಇನ್ನೊಂದ್ಸಲಿ ಅದನ್ನ ಬಿಸಿ ಮಾಡಿ. ಏನ್ ಹುಚ್ಚತನ ಅದು? ಯಾಕೆ ಬೇಕು ಬಿಸಿ ಅಂತ? ಏನ್ ಹಣಸೋಗಿದ್ಯಾ? ಬೆಳಗ್ಗೆ ಭಗವಂತನಿಗೆ ಇಟ್ಟಿದ್ದೀರಿ, ಭಗವಂತನಿಗೆ ಹೇಗೆ ಕೊಟ್ಟಿದ್ರು ಹಾಗೇನೆ ತಿನ್ಬೇಕು. ಅದಕ್ಕೆ ಇನ್ನೇನು ಎಕ್ಸ್ಟ್ರಾ ಏನು ಹಾಕ್ಬಾರ್ದು. ಇನ್ನೂ ಕೊಂಚ ನೈ ಉಡೆ, ಇನ್ನು ಸ್ವಲ್ಪ ರುಚಿ ಇರ್ಬೇಕು, ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕುವ. ಅದು ನಿಮ್ ನಾಲ್ಗೆ ರುಚಿಗಾಯ್ತೆ ಹೊರತು ಅದು ಭಗವತ್ ಪ್ರಸಾದವಾಗ್ಲಿಲ್ಲ. ಒಂದ್ ವೇಳೆ ಮರ್ತು ಬಿಟ್ರ ಅಲ್ಲಿ ಉಪ್ಪು ಹಾಕೋದೋ ಇಲ್ಲ ಇದ್ ಮಾಡೋದೋ, ಹಂಗೆ ತಿನ್ನಿ. ನಾಲಿಗೆ ಮೇಲೆ ಹಿಡಿತಾ ಬರ್ಬೇಕಾದ್ರೆ ಈ ಹುಚ್ಚುತನಗಳನ್ನೆಲ್ಲ ಬಿಡ್ಬೇಕು. ನನಗೆ ತುಂಬಾ ಬಿಸಿಯಾಗಿರ್ಬೇಕು. ಈ ಕಾಫಿ ಕುಡ್ತಾ ಪೂನೆ ಮೂತ್ರದ ಮಾತಿದಿಂತೆ. ಏನ್ ಹುಚ್ಚುತನ ಇದು? ಪೂನೆ ಮೂತ್ರ ದುಡಿದೀರ? ಕಂಪ್ಯಾರಿಸನ್. ಉಪ್ಮಾವ ಗೊಬ್ಬರ ಇದೆ, ಗೊಬ್ಬರ ತಿನ್ನಿಸ್ತಾನೆ ಭಗವಂತ. ಅನ್ನಂ ನನಿಂಗ್ಯಾತ್ ತದ್ವ್ರತಂ. ಅದ್ರ ಬಗ್ಗೆ ಗೌರವ ಇರ್ಲಿ. ಭಗವತ್ ಪ್ರಸಾದ ಅದು. ಅದು ಹೇಗಿದೆಯೋ ಹಾಗೆ ತಿನ್ನೋದನ್ನ ಕಲಿಬೇಕು. ಯು ಲರ್ನ್ ಟು ಕಂಟ್ರೋಲ್ ಯುವರ್ ಸೆನ್ಸಸ್. ಇಲ್ಲ ಇನ್ನೊಂದು ಬಿಸಿ ಮಾಡ್ಕೊಂಬ, ಇನ್ನೊಂದ್ ಸ್ವಲ್ಪ ಡಿಕಾಕ್ಷನ್ ಹಾಕು, ಜೋರು ಸ್ಟ್ರಾಂಗ್ ಆಗ್ಬೇಕು. ಇವೆಲ್ಲದರಿಂದ ಮೇಲೆ ಕೆರುವುದು ಯಾವಾಗ ನೀವು? ಆಹಾರ ನಿಯಮ ಓದಿ, ರಾಮ ದೇಶಿಗರು ಬರೆದಿದ್ದಾರೆ. ಕೃಷ್ಣನ್ ನಿಯತಿ ಸೊನ್ನಾನ್ ಅಂತಾರೆ ಅವರು. ನಾನ್ ಹೇಳಿದೆ ಅಂತ ಹೇಳೋಲ್ಲ. ಕಂಚಿಯ ವರದರಾಜನ ಭಕ್ತರು ತಮ್ಮ ಸತ್ವ ವೃದ್ಧಿಗಾಗಿ ಈ ಆಹಾರ ಬಿಟ್ಟಿದ್ದಾರೆ ಅಂತ. ನೀವು ಬಿಡಿ ಅಂತಾನು ಹೇಳೋಲ್ಲ. ನಿಮಗೆ ಸಾತ್ವಿಕರಾಗಿರ್ಬೇಕು, ಸತ್ವಗುಣ ಬೆಳೆಸ್ಕೋಬೇಕು ಅಂತಂದ್ರೆ ಇವುಗಳನ್ನ ಬಿಡ್ಬೇಕು. ಇಲ್ಲ ನಮ್ಗೆ ಅದರಲ್ಲೇ ರುಚಿ ಇದೆ ಅಂದ್ರೆ ತಿನ್ನಿ, ಹಾಗೆ ಇರಿ. ಮುಂದಕ್ಕೆ ಹೋಗೋಣ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿ ಚಂಚಯತೆ ಉಚ್ಚಿಷ್ಟಮಪಿ ಚ ಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಾಮಸರಿಗೆ ಹಳಸಿರುವ ನೀರಸವಾದದ್ದು, ಆರಿ ಹೋದದ್ದು, ದುರ್ಗಂಧ, ಅದರಲ್ಲಿ ಕೆಟ್ಟ ವಾಸನೆ ಬರ್ತಿರ್ಬೇಕು. ಈ ಪುಳಿಯೋಗರೆ ಮಾಡಿ ಇಟ್ಬಿಟ್ಟು ಮೊದಲನೇ ದಿವಸ ತಿನ್ನೋಲ್ಲ. ಅಯ್ಯೋ ಅದು ಸ್ವಲ್ಪ ಇವತ್ ರಾತ್ರಿ ಇಟ್ಬೋಣ, ಒಂದ್ ದಿವಸನು 2 ದಿವಸ ಅದೇ ಇಟ್ರೆ ಹಳಸಿದ್ದು ಸ್ಮೆಲ್ ಬರುತ್ತಲ್ಲ, ಆಗ ಚೆನ್ನಾಗಿರುತ್ತೆ ಅದು ಅಂತ. ಇನ್ಯಾರೋ ಗಸಗಸೆ ಪಾಯಸಕ್ಕೆ ಇಂಗನ್ನ ರಸ ಚೆನ್ನಾಗಿ ಮಾಡ್ಬಿಟ್ಟು ಅದಕ್ಕೆ ಹಾಕೊಂಡ್ ತಿಂದ್ರು. ಒಂದು ಏನು ವಿಚಿತ್ರವಾದ ಟೇಸ್ಟ್ಗಳು ಇದು ಅಂತ. ಪಾಯಸಕ್ಕೆ ಇಂಗನ್ನ ಹಾಕೊಂಡು ಕುಡಿಯೋದುಂಟೆ. ಅದನ್ನೇನೋ ಬಹಳ ಸ್ಪೆಷಲ್ ಆಗಿ, ಅಯ್ಯೋ ಅವ್ರಿಗೆ ಪಾಯಸಕ್ಕೆ ಸ್ವಲ್ಪ ಇಂಗನ್ನ ರಸ ಸೇರಿಸ್ಬಿಟ್ಟು ಕೊಟ್ರೆ ಅವ್ರು ತುಂಬಾ ಚೆನ್ನಾಗಿ ತಿಂತಾರೆ. ದುರ್ಗಂಧ ಹಿಡ್ದದ್ದು, ಎಂಜಲಿದ್ದು ಇನ್ನೊಬ್ಬರು ಎಂಜಲು, ಅವ್ರ ಪಟ್ಟಿಂದು ಇಸ್ಪೇನು, ಅದರಲ್ಲೂ ಸ್ಪೂನ್ ಈ ಸ್ಪೂನ್ ನಲ್ಲಿ ತಿಂದ್ರೆ ಎಂಜಲಿಲ್ಲ. ಈಗ ಅವ್ರದ್ದು ಸ್ಪೂನ್ ಇಂದ ನಿಮ್ ಸ್ಪೂನ್ ಏನೇ ತಗೊಳ್ಳಿ, ನೀವು ತಿನ್ನಿ. ಆಮೇಲೆ ಅವರ ಆಹಾರದಲ್ಲೂ ಒಂಚೂರು ತಗೊಂಡ್ ತಿನ್ನಿ, ಇವ್ರ ತಟ್ಟೆಯಿಂದಾನು ಒಂಚೂರು ತಗೊಂಡ್ ತಿನ್ನಿ. ಇದೆಲ್ಲ ಇನ್ನ ಅಯ್ಯೋ ಹೆಚ್ಚಲಿಲ್ಲ, ಡೈರೆಕ್ಟ್ ಸಂಗ್ಲಿಲ್ಲ, ಸ್ಪೂನ್ ಇಂದ ತಗೊಂಡಿದೆ. ಸಮಜಾಯಿಷಿಗಳು ಇವೆಲ್ಲ ತಾಮಸರಿಗೆ ಪ್ರಿಯವಾದ ಆಹಾರಗಳು. ಅಫಲಾಕಾಂಕ್ಷಿ ಯಜ್ಞ ವಿಧಿ ದೃಷ್ಟೋ ಇಜ್ಜತೆ. ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವದರ್ಪಿತ ಎಂಬ ಬುದ್ಧಿಯಿಂದ, ದೃಢ ಮನಸ್ಸಿನಿಂದ ಎಷ್ಟವ್ಯ ಮೇವೇತಿ ಮನಃ ಸಮಾದಾಯ ಸಾತ್ವಿಕ ನಡೆಸುವಂತಹದ್ದು. ಎಲ್ಲ ಸಾತ್ವಿಕವಾದ ಕರ್ಮಗಳನ್ನೇ ಹೇಳ್ತಾ ಇದ್ದಾನೆ. ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮ, ಕೇವಲ ಭಗವದರ್ಪಿತ ಬುದ್ಧಿಯಿಂದ, ದೃಢ ಮನಸ್ಸಿನಿಂದ ತಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಬಿಟ್ಟು ಭಗವಂತ ಮಾಡಿಸ್ತಾ ಇದ್ದಾನೆ. ಸಾತ್ವಿಕ ತ್ಯಾಗದೊಂದಿಗೆ ನಡೆಸೋದು ಸಾತ್ವಿಕ ಕರ್ಮ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತೆ ಇಜ್ಜತೆ ಭರತ ಶ್ರೇಷ್ಠ ತಮ್ ಯಜ್ಞಂ ವಿದ್ಧಿ ರಾಜಸಂ. ಫಲಾಪೇಕ್ಷೆಯಿಂದಾಗ್ಲಿ ನನಗೆ ಇದ್ ಮಾಡಿದ್ರೆ ಈ ಫಲ ಸಿಗತ್ತೆ ಅಂತ, ಕೇವಲ ಡಂಬಕ್ಕಾಗ್ಲಿ ತೋರಿಕೆಗೆ ಮಾಡತಕ್ಕಂಥ ಕರ್ಮಗಳೆಲ್ಲ ರಾಜಸ ಕರ್ಮಗಳು ಅನ್ಸುತ್ತೆ. ವಿಧಿಹೀನಮ ಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರ್ಯಕ್ಷತೆ. ಶಾಸ್ತ್ರ ಆಧಾರ ಏನು ಇಲ್ಲದೆ, ಶಾಸ್ತ್ರೋತ್ರಗಳವಾದಂತಹ ದ್ರವ್ಯಗಳು ಇಲ್ಲದೆ, ಮಂತ್ರವೂ ಇಲ್ಲದೆ, ದಕ್ಷಿಣೆಯೂ ಇಲ್ಲದೆ, ಶ್ರದ್ಧೆಯೂ ಇಲ್ಲದೆ ಮಾಡತಕ್ಕಂತಹ ಕರ್ಮಗಳು ತಾಮಸ ಕರ್ಮಗಳು. ಎಲ್ಲವನ್ನ ಸರಿಯಾಗಿ ಮಾಡಿ ಆ
ನಡೆಸಿದವನಿಗೆ ಸರಿಯಾಗಿ ಸಂಭಾವನೆ ಕೊಡದೇ ಇದ್ರೆ ಯೋ ದಕ್ಷಿಣ ನ ನೀನಯೇತ್, ವೇದದಲ್ಲಿ ಮಾತಿದೆ, ಅವನಿಗೆ ಯಾವ ಫಲವು ಸಿಗೋದಿಲ್ಲ ಅಂತಾರೆ. ಇದ್ರಲ್ಲಿ ಚೌಕಸಿ ಮಾಡೋದು, ಬೇರೆದೆಲ್ಲದಕ್ಕೂ ಆಗತ್ತೆ ಖರ್ಚು. ಈ ಪುರೋಹಿತನ ಕೊಡೋದ್ರಲ್ಲಿ ಮಾಡೋದು ಸಂಭಾವನೆ. ಅವನಿಗೆ ಯಥಾ ಇದನ್ನು ಕೊಡಬೇಕಾಗಿತ್ತು, ಅವನು ಕೊಡದೇ ಇದ್ರೆ ಅವನ ಸಂಭಾವನೆ ಇಷ್ಟು ಅಂತ ಹೇಳಬಾರ್ದು, ಇವನ್ ಸಂಭಾವನೆ ಎಷ್ಟು ಅಂತ ಕೇಳಲೂಬಾರ್ದು. ಇವನ ಶಕ್ತಿ ಮೀರಿ ಅವನು ಕೊಟ್ರೆ ಅವನಿಗೆ ಅದು 100 ಬರುತ್ತೆ. ಮತ್ತೆ ದುರಿಷ್ಟಗ್ಸ್ಯಾತೆ, ದುರಿಷ್ಟಂ ಉಂಟಾಗತ್ತೆ ಅಂತಾರೆ. ವೇದದಲ್ಲಿ ಬರುವ ಮಾತದು. ದಕ್ಷಿಣೆ ಇಲ್ಲದೆ, ಶ್ರದ್ಧೆಯೂ ಇಲ್ಲದೆ ಮಾಡುವಂತ ಕರ್ಮಗಳೆಲ್ಲ ತಾಮಸವಾದದ್ದು. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಈ ಕರ್ಮಗಳಲ್ಲಿ ಆಯ್ತು ಸಾತ್ವಿಕ, ತಾಮಸ, ರಾಜಸ. ಇನ್ನು ತಪಸ್ಸುಗಳು, ಶಾರೀರಿಕ ತಪಸ್ಸು ಅಂದ್ರೆ ಏನು ಅಂತ, ದೇವ ಬ್ರಾಹ್ಮಣರನ್ನ, ಗುರುಗಳನ್ನ, ವಿದ್ವಾಂಸರನ್ನ ಸತ್ಕರಿಸಿ ಪೂಜಿಸೋದು, ಹಿರಿಯರನ್ನ ಗೌರವಿಸೋದು, ಶುಚಿತ್ವ, ರುಜುತ್ವ, ಬ್ರಹ್ಮಚರ್ಯ, ಅಹಿಂಸೆ, ಇವೆಲ್ಲ ಶಾರೀರಿಕ ತಪಸ್ಸುಗಳು. ಸುಳ್ಳು ಹೇಳದೆ ಇರೋದು, ಸತ್ಯವನ್ನೇ ಆಡೋದು, ಇನ್ನೊಬ್ಬರ ಮನಸ್ಸನ್ನ ನೋಯಿಸದೇ ಇರುವಂತಹದ್ದು, ಗುರು ಹಿರಿಯರನ್ನ ಸತ್ಕರಿಸಿ ಪೂಜಿಸುವಂತಹದ್ದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಬೇರೆಯವರ ಮನಸ್ಸನ್ನು ನೋಯಿಸದಂತೆ ಯಥಾರ್ಥವೋ ಪ್ರಿಯವೋ ಹಿತವೂ ಆದ ಮಾತುಗಳನ್ನ ಆಡೋದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ವೇದಾಧ್ಯಯನವನ್ನು ಮಾಡೋದು ಬ್ರಾಹ್ಮಣನಿಗೆ ಪ್ರಧಾನವಾದ ಕರ್ಮ. ಸ್ವಾಧ್ಯಾಯೋ ಅಧ್ಯೇತವ್ಯ, ವೇದ ಕಲೀಲಿಲ್ಲ ಅಂದ್ರೆ ಅವನು ಬ್ರಾಹ್ಮಣ ಜನ್ಮ ಹೋಗುತ್ತೆ, ಅವನಿಗೆ ಪತಿತ ದ್ವಿಜನಾಗ್ತಾನೆ. ದಿವ್ಯ ಪ್ರಬಂಧ ಕಲೀರಿ ಕಲಿದರಿಯಿರಿ, ಆದ್ರೆ ವೇದವನ್ನು ಕಲೀಲೇಬೇಕು ಅನ್ನೋದು ಆಜ್ಞಾ ಕೈಂಕರ್ಯ. ಬ್ರಾಹ್ಮಣನಾದವನಿಗೆ ವೇದ್ಯ ಸ್ವಾಧ್ಯಾಯ ಅನ್ನೋದು ಪ್ರಧಾನ ಕರ್ಮ. ಹೊಟ್ಟೆ ಪಾಡಿಗೆ ಅದ್ ಏನ್ ಇಂಜಿನಿಯರೋ, ಡಾಕ್ಟ್ರೋ, ಲಾಯರೋ, ಏನೋ ಒಂದು ಹೊಟ್ಟೆ ಪಾಡಿಗೆ ಕೊಡ್ತಾನ ಅವನು. ಎಲ್ಲಿದೆಯೋ ನಿಮಗೆ ಆಹಾರ ಅದು. ಆದ್ರೆ ಕಲಿಬೇಕಾದ ಪ್ರಧಾನ ಏನು ಅಂದ್ರೆ ವೇದ ಕಲಿಬೇಕು, ಕಲಿಸ್ಬೇಕು. ಷಟ್ಕರ್ಮ ನಿರತ ಬ್ರಾಹ್ಮಣ. ಸ್ವಾಧ್ಯಾಯ, ಇದಕ್ಕೆ ವಾಂಗ್ಮಯ, ಇದು ವಾಚಿಕ ತಪಸ್ಸುಗಳು. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತೆ ತಪೋಮಾನಸ ಮುಚ್ಚತೆ. ಮಾನಸಿಕವಾದ ತಪಸ್ಸು. ವಾಗ್ ತಪಸ್ಸು ಆಯ್ತು, ಮುಂದಕ್ಕೆ ಶುದ್ಧವಾದ ಮನಸ್ಸಿನಿಂದ ಇರೋದು. ಕೆಟ್ಟ ತಾಟಗಳು ಮನಸ್ಸಿನಲ್ಲಿ ಬರೋದೇ ಇಲ್ಲ, ಆ ರೀತಿನಲ್ಲಿ ಮನಸ್ಸನ್ನು ಇಟ್ಕೊಳ್ಳುವಂತದ್ದು. ಸೌಮ್ಯತೆ, ಮೌನ, ಮಿತವಾದಿತ್ವ. 100 ಮಾತು ಹೇಳಿದ್ರೆ 1 ಉತ್ತರ ಕೊಡುವಂತದ್ದು. ಅನವಶ್ಯವಾಗಿ ಮಾತಾಡದೇ ಇರೋದು. ಮೌನ ಬಂಗಾರ, ಮಾತು ಬೆಳ್ಳಿ ಆದ್ರೆ ಅಂತ, ಆ ರೀತಿನಲ್ಲಿರುವಂತವ್ರು. ಮನೋವ್ಯಾಪಾರವನ್ನ ಉಚಿತ ವಿಷಯದಲ್ಲಿ, ಧ್ಯಾನ ಯೋಗ್ಯವಾದದಲ್ಲಿ ಯಾಕೆ ಮೌನವನ್ನು ಆಚರಣೆ ಮಾಡಬೇಕು ಅಂದ್ರೆ ಇದೆ. ಈ ಪ್ರದೋಷ ಕಾಲದಲ್ಲಿ ಮೌನವಾಗಿರಿ 1.5 ಗಂಟೆ ಕಾಲ ಅಂತ ಹೇಳೋದು ಇದಕ್ಕಾಗೆ. ಚಿತ್ತಶುದ್ಧಿ, ಯೋಗವನ್ನು ಮಾಡೋದು ಚಿತ್ತಶುದ್ಧಿ. ನೀವು ವೃತ್ತಿಯನ್ನ ನಿವೃತ್ತಿ ಮಾಡೋದು, ಚಂಚಲ ವೃತ್ತಿಯನ್ನ ಕಡಿಮೆ ಮಾಡೋದಕ್ಕಾಗಿ ಮಾಡುವಂತ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಒಳ್ಳೆಯ ಚಿಂತನೆಗಳು. ಆನೋಭದ್ರಾಕೃತವೋ ಎಂದು ವಿಶ್ವತಃ, ವಿಶ್ವದ ಎಲ್ಲ ಒಳ್ಳೆಯ ತಾಟಗಳೇ ನನಗ್ ಬರ್ಲಿ. ಕೆಟ್ಟ ಯೋಚನೆ ಮಾಡಬೇಡ, ಕೆಟ್ಟ ಇದನ್ನ ಮಾಡಲಾರೇನೋ. ಪುಣ್ಯಕೋಟಿ ಕತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಕೆಟ್ಟ ಮಾತನಾಡೋಲ್ಲ, ಸುಳ್ಳನ್ನ ಹೇಳೋಲ್ಲ. ಎಷ್ಟು ಸುಂದರವಾಗಿದೆ ನೋಡಿ. ಅದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬರ್ಬೇಕಾದ್ದು, 2-3ನೇ ಕ್ಲಾಸ್ಗೆ ಪುಣ್ಯಕೋಟಿ ಕತೆ. ಇವೆಲ್ಲ ಮಾನಸಿಕವಾದ ತಪಸ್ಸು, ಚಿತ್ತಶುದ್ಧಿ. ಶ್ರದ್ಧೆಯ ಪರ್ಯಾ ತಪ್ತಂ ತಪಸ್ತತ್ರಿವಿಧಂ ನರೈಹಿ ತಪಃ ತತ್ ತ್ರಿವಿಧಂ ನರೈಹಿ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಈ ಮೇಲೆ ಹೇಳಿದ 3 ಬಗೆಯ ತಪಸ್ಸುಗಳು ಕೂಡ ಫಲಾಪೇಕ್ಷೆ ಇಲ್ಲದೆ ಅಧಿಕ ಶ್ರದ್ಧೆಯಿಂದ ನಡೆಸಿದಾಗ ಎಲ್ಲವೂ ಸಾತ್ವಿಕವಾದಾಗತ್ತೆ. ಅದು ವಾಕ್ವರೀತಿನಲ್ಲೋ, ಶಾರೀರಿಕ ತಪವೋ ಅಥವಾ ಮಾನಸಿಕವೋ, ಕಾಯ ವಾಚ ಮನಸ 3 ರೀತಿನಲ್ಲೂ ಕೂಡ ಅದು ಸಾತ್ವಿಕವಾಗತ್ತೆ. ಸತ್ಕಾರ ಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲ ಮಧ್ರುವಂ. ಇತರರು ತನ್ನನ್ನ ಗೌರವಿಸಲಿ, ಅವರ ಸ್ತೋತ್ರಕ್ಕೂ ಪೂಜೆಗೂ ಆಸೆ ಪಟ್ಟು ಫಲಾಪೇಕ್ಷೆಯಿಂದ ದಂಭಕ್ಕಾಗಿ ಮಾಡುವ ತಪಸ್ಸು. ಅವರು ಬಹಳ ಶ್ರೋತ್ರಿಯರು, ಎಲ್ಲವನ್ನು ನಿಷ್ಠೆಯಿಂದ ನಡೆಸ್ತಾರೆ. ನಾವು ಯಾರು ಹೋದಾಗ ಅವ್ರು ಇನ್ನೂ ಬಹಳ ನಿಷ್ಠೆ ಜಾಸ್ತಿ ತೋರಿಸ್ತಾರೆ ದಂಭಕ್ಕಾಗಿ. ಇವೆಲ್ಲ ರಾಜಸ, ಇದು ಅಸ್ಥಿರ ಮತ್ತು ಕದಲಿ ಹೋಗತಕ್ಕದ್ದು. ಮೂಢ ಗ್ರಾಹೇಣಾತ್ಮನೋ
ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾವೃತಂ. ವಿವೇಕ ಇಲ್ಲದೆ ಹಠದಿಂದ ತನ್ನನ್ನು ಶ್ರಮಪಡಿಸಿ ಇತರನ್ನು ಪೀಡಿಸೋದಕ್ಕ ಮಾಡೋ ತಪಸ್ಸು ತಾಮಸ. ಇಲ್ಲ ನಾನು ಜಪ ಮಾಡ್ಬಿಟ್ಟು ಬರ್ತೀನಿ, ಪಾಪ ಹೆಂಡತಿ ಕಾಯ್ತಾ ಕೂತಿರ್ತಾರೆ, ಇವ್ರು ಯಾವಾಗ ಮುಗಿಸ್ ಬರ್ತಾರೋ ಅಂತ. ಅವ್ರು ಕೂತ್ಕೊಂಡಿರ್ಲಿ ಏನಂತೆ ಅಂತ ಹೇಳಿ ಇವ್ರಿಗೆ ಆಯ್ತಾ ಅಂತಂದ್ರೆ ಅವತ್ ಬೇಕು ಅಂತ ಇನ್ನೂ ಸ್ವಲ್ಪ ಲೇಟ್ ಮಾಡೋದು. ಯಾರನ್ನೋ ಹಿಂಸೆ ಮಾಡಿಬಿಟ್ಟು ಅದರಿಂದ ಇವರು ತಪಸ್ಸು ನಡೆಯುತ್ತೆ ಹೀಗೆ. ಹಲೋ, ಹಾ ಹೇಳು. ಹಾ, ಕ್ಲಾಸ್ ನಡೀತಾ ಇದೆ. ನಾನು ಇಲ್ಲಿ ಕೆಳಗಡೆ ಕ್ಲಾಸ್ ನಲ್ಲಿ ಇದ್ದೀನಿ. ಒಂದ್ ನಿಮಿಷ ಬಂದೆ. ವಿವೇಕ ಇಲ್ಲದೆ ಹಠದಿಂದ ತನ್ನನ್ನು ಶ್ರಮಪಡಿಸಿ ಇತರರನ್ನು ಪೀಡಿಸುವುದಕ್ಕಾಗಿ ಮಾಡುವಂತ ತಪಸ್ಸು ತಾಮಸ ಎನಿಸುತ್ತೆ. ಮಾ ಕಶ್ಚಿತ್ ದುಃಖ ಭಾರ್ ಭವೇತ್ ಅಂತಂದ್ಬಿಟ್ಟು ಪ್ರಾರ್ಥನೆ. ಸರ್ವೇ ಭವಂತು ಸುಖಿನಃ, ಎಲ್ರು ಸುಖವಾಗಿರ್ಲಿ. ಸರ್ವೇ ಸಂತು ನಿರಾಮಯ, ಆಮಯ ಅಂದ್ರೆ ರೋಗಗಳು ಎಲ್ಲದರಿಂದ ಬಿಡುಗಡೆ ಆಗಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಯಾವುದು ನಿತ್ಯವೋ ಶಾಶ್ವತವಾದದ್ದೋ ಯಾವುದು ಅವನು ಪರಮಾತ್ಮ, ಅವನನ್ನು ನೋಡುವಂತಾಗಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತೆ, ನನ್ನಿಂದ ಯಾರಿಗೂ ದುಃಖ ಉಂಟಾಗದೇ ಇರ್ಲಿ, ಈ ಪ್ರಾರ್ಥನೆ. ನಾನ್ ಯಾರಿಗೂ ಕೇರ್ ಮಾಡೋಲ್ಲ ಅಂದ್ರೆ ಅದು ತಾಮಸದಲ್ಲಿ ಸೇರುತ್ತೆ. ಇನ್ನು ಮುಂದಕ್ಕೆ ದಾನದಲ್ಲಿ 3 ಬಗೆ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲವನ್ನ ಉದ್ದೇಶಿಸದೆ ಕೇವಲ ದಾನ ಮಾಡಬೇಕೆಂಬ ಬುದ್ಧಿಯಿಂದಲೇ ಒಳ್ಳೆ ದೇಶ ಕಾಲ ಪಾತ್ರಗಳನ್ನ ನೋಡಿ, ಸತ್ಪಾತ್ರ ದಾನ, ಅವುಗಳನ್ನು ನೋಡಿ ತನಗೆ ಉಪಕಾರ ಏನು ಮಾಡದೇ ಇರುವವರಿಗೆ ಕೊಡತಕ್ಕಂಥ ದಾನ ಸಾತ್ವಿಕವಾದದ್ದು. ನಾಮಾಮ ಹಿಂದೇನು ಅನೇಕ ಬಾರಿ ಹೇಳಿದ್ದೆ ನಾನು. ನೀನು ಸಿಕ್ಕಿದೆಯಲ್ಲ, ನಿನಗೆ ನಮಸ್ಕಾರ, ನನಗೆ ದಾನ ಮಾಡೋದು ಒಂದು ಅವಕಾಶ ಕೊಟ್ಟೆ ನೀನು, ಅದಕ್ಕಾಗಿ ನಾನು ನಿನಗೆ ಕೃತಜ್ಞ ಅಂತ. ನನ್ನಿಂದ ನೀನು ಉಪಕೃತನಾದೆ, ನಾನ್ ನಿನ್ನ ಉದ್ಧಾರ ಮಾಡಿದೆ ಅನ್ನೋ ಭಾವ ಇರಬಾರದು. ಅದರಿಂದ ನಾನು ಕೃತಕೃತ್ಯನಾದೆ ಅಂತ. ನಾಮಃ, ನಿನಗೆ ನಮಸ್ಕಾರ, ನೀ ಸ್ವೀಕಾರ ಮಾಡಿದ್ದಕ್ಕೆ. 2ನೇದು ನಾಮಮ, ಇದು ನಂದಲ್ಲ, ಕೊಟ್ಟ ಮೇಲೆ ಅದು ನಂದಲ್ಲ ಅಂತ ಹೇಳಬೇಕು. ಸಂಬಂಧ ತ್ಯಾಗ ಅಂತ ಹೆಸರು. ಎಲ್ಲ ಹೋಮಗಳಲ್ಲೂ ಅಷ್ಟೇ, ಅದಕ್ಕೆ ನಾಮಮ ಅಂತ ಹೇಳೋದು ಬಹಳ ಮುಖ್ಯ. ಅಗ್ನೇಯ ಸ್ವಾಹ, ಅಗ್ನಯ ಇದಂ ನ ಭಾಮ, ಇದು ನಂದಲ್ಲ, ಇದು ನಿಂಗೆ ಕೊಟ್ಟಾಯ್ತು. ಕೊಟ್ರೆ ಅವ್ನು ಸ್ವೀಕಾರ ಮಾಡ್ತಾನೆ, ಇಲ್ದಿದ್ದು ಸ್ವೀಕಾರ ಮಾಡೋಲ್ಲ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಕೃತಂ. ಅದು ತಾಮಸದ, ಇದು ರಾಜಸ ದಾನ. ಯಾವುದು? ಪ್ರತಿ ಉಪಕಾರವನ್ನ ಪಡೆಯುವ ಉದ್ದೇಶದಿಂದ ಅಥವಾ ಬೇರೆ ಫಲೋದ್ದೇಶದಿಂದ ಅದು ಮಾಡಿದ್ರೆ ಈ ಪುಣ್ಯ ಸಿಗುತ್ತೆ, ಇದು ಮಾಡಿದ್ರೆ ಅದು ಬರುತ್ತೆ, ಇದರಿಂದ ಉತ್ತಮ ದ್ರವ್ಯಗಳಿಲ್ಲದೆ ಕೊಡುವಂತ ದಾನ ರಾಜಸವಾದದ್ದು. ಕೊಡೋದ್ರಲ್ಲೂ ಕೂಡ ನೋಡೋದು, ಇದನ್ನ ಅಲ್ಲಿಗೆ ಇಷ್ಟು ಒಳ್ಳೇದು ಕೊಡೋದಾ, ಸ್ವಲ್ಪ ಕಡಿಮೆ ತಂದ್ರೆ ಆಯ್ತು, ಏನು ದಾನಕ್ಕೆ ತಾನೆ. ಅಲ್ಲೋ ಕೇಳಿ ಅಂಗಡಿನಲ್ಲಿ, ಗ್ರಂಥಿ ಅಂಗಡಿಯಲ್ಲಿ ನಿಮ್ಗ ದಾನಕ್ಕೆ ಅಂತ ಕೇಳ್ತಾರ ಅವ್ರು. ಅದು ಆದೇಶ ಕಾಲ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ದತ್ತಾಮಸಮುದಾಹೃತಂ. ಪ್ರಶಸ್ತವಲ್ಲದ ದೇಶ ಕಾಲಗಳಲ್ಲಿ ಯಾವಾಗ್ಲೂ ಸಾಯಂಕಾಲ ದಾನ, ಯಾರೋ ಭಿಕ್ಷಾಂದಿ ಏನ್ ಬಂದ, ಕೊಡೋ ಟೈಮು ಇದೆಲ್ಲ ಬೇಕು. ಪಾತ್ರ ನೋಡಬೇಕು, ಯಾರು ಕೊಡ್ತಾ ಇದ್ದೀನಿ ಅನ್ನೋದಾಗ್ಬೇಕು. ಶನಿದೇವರ ಭಕ್ತಿ, ಫೋಟೋ ಇಟ್ಕೊಂಡ್ ಬಂದ್ಬಿಟ್ಟ, ನೀವು ಕೊಡದೇ ಇದ್ರೆ ಶನಿ ಬಂದು ನಿಮ್ ಹಿಡ್ಕೊಬಿಡ್ತಾನೆ ಅಂತ ನೀವು ಭಯದಿಂದಾನೋ ಹೆದರಿಕೆಯಿಂದಾನೋ
ಇಲ್ಲ ಜಂಗಮರು ಬರ್ತಾರೆ, ಇವರು ಬಂದ್ರೆ ಜಿಗಣೆಗಳ ತರ ಹಿಡ್ಕೊಳ್ತಾರೆ. ಅದ್ ಕೊಡ್ದಿದ್ರೆ ನಿಮ್ಗೆ ಇನ್ನೇನು ಆಗ್ಬಿಡುತ್ತೆ, ನಿಮ್ ಕುಲದಲ್ಲಿ ಅದಾಗ್ಬಿಡುತ್ತೆ, ಇದಾಗತ್ತೆ ಅಂತ ಆ ರೀತಿ ಮಾಡೋದು. ಅದಕ್ಕೆ ಭಯಪಟ್ಕೊಡುವಂತದ್ದು ಇವೆಲ್ಲ ತಾಮಸವಾದ ದಾನಗಳಾಗುತ್ತೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಧಾ ಪುರಾಹ. ಓಂ ತತ್ ಸತ್ ಎಂಬ ಈ 3 ಶಬ್ದಗಳು ವೇದವನ್ನ ನಿರ್ದೇಶಿಸಿದ್ದು. ಈ 3 ಶಬ್ದಗಳಿಂದಲೇ ಪೂರ್ವದಲ್ಲಿ ಬ್ರಾಹ್ಮಣರು, ಯಜ್ಞ, ವೇದಗಳು ಎಲ್ಲ ಉಂಟಾಗಿರೋದು. ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ. ಆದ್ದರಿಂದ ಬ್ರಹ್ಮವಾದಿಗಳು ಮಾಡುವ ಯಜ್ಞ, ದಾನ, ತಪಸ್ಸು ಮೊದಲಾದ ಶಾಸ್ತ್ರೋಕ್ತವಾದ ಕರ್ಮಗಳೆಲ್ಲ ಓಂ ಎಂಬ ಶಬ್ದೋಚ್ಚಾರಣ ಪೂರ್ವಕವಾಗಿ ಆರಂಭಿಸಲ್ಪಡುವುದು. ಚಿತ್ತಂಚ ಸ್ವಾಹ, ಆ ಚಿತ್ಯ ಇದನ್ನಮ, ಆಕೂತಂಚ ಆಕೂತಿಶ್ಚ ಸ್ವಾಹ ಅಂದ್ಬಿಡೋದು. ಒಟ್ಟಿಗೆ ಓಂಕಾರದ ಜೊತೆಗೆ ಒಂದೊಂದನ್ನು ಹೇಳಿ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣನ್ ಹೇಳ್ತಾನೆ ಎಲ್ಲವೂ ಓಂಕಾರ ಪೂರ್ವಕವಾಗಿ. ಶರೀರ ಕಡೆಗೆ ಬಿಡ್ಬೇಕಾದ್ರೂ ದೃಷ್ಟಿಯನ್ನ ಭ್ರೂ ಮಧ್ಯದಲ್ಲಿ ಇಟ್ಟು ಓಂ ಅಂತ ಹೇಳ್ಬಿಟ್ಟು ಶರೀರ ಬಿಡ್ಬೇಕಂತೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮೋಕ್ಷಾರ್ಥಿಗಳಿಂದ ಫಲಾಪೇಕ್ಷೆ ಇಲ್ಲದೆ ನಡೆಸಲ್ಪಂತಹ ಯಜ್ಞ, ದಾನ, ತಪಸ್ಸು ಮೊದಲಾದ ಅನೇಕ ಕ್ರಿಯೆಗಳು ತತ್ ಎಂಬ ಬ್ರಹ್ಮವಾಚಕ ಶಬ್ದವನ್ನು ಉಚ್ಚರಿಸಿ ನಡೆಸಲ್ಪಡುತ್ತೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ ಶಬ್ದ ಪಾರ್ಥಯುಜ್ಯತೆ. ಸತ್ಯ ಎಂಬ ಶಬ್ದ ಸತ್ಯ ಎಂಬುದರಲ್ಲಿ, ಉತ್ತಮ ಎಂಬುದರಲ್ಲಿ ಪ್ರಯೋಗಿಸಲ್ಪಡುತ್ತೆ. ಎಲ್ಲ ಶುಭ ಕರ್ಮಗಳಲ್ಲಿಯೂ ಆ ಸತ್ ಶಬ್ದವೇ ಲೋಕದಲ್ಲಿ ಪ್ರಯೋಗಿಸಲ್ಪಡುವಂತದ್ದು. ನೋಡಿ, ನಾವು ಹರಿ ಓಂ ತತ್ ಸತ್ ಅಂತ ಯಾಕೆ ಹೇಳೋಲ್ಲ ಅನ್ನೋದಕ್ಕೆ ಆಧಾರ ಇಲ್ಲಿದೆ. ಭಗವದ್ಗೀತೆ 17ನೇ ಅಧ್ಯಾಯ 25ನೇ ಶ್ಲೋಕ 26. ಅದಕ್ಕೆ ನಾವು ತತ್ ಅಂತ ಹೇಳೋಲ್ಲ. ತತ್ ಅನ್ನೋದು ಇಲ್ಲಿದು. ಧನ, ಧಾನ್ಯ, ಪಶು, ಬಹುಪುತ್ರ ಲಾಭ ಇದು ಬೇಡ ನಮ್ಗೆ. ಹರಿ ಓಂ ತತ್, ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಮೋಕ್ಷದಲ್ಲಿ ಆಸೆ ಇರುವಂತವ್ರು ಎಲ್ಲ ಭಗವದ್ ಅರ್ಪಿತವಾಗಿ ಮಾಡ್ಬೇಕಾದ್ರೆ, ಯಾವ ಫಲದ ಆಸೆ ಇಲ್ಲದೆ ಸಾತ್ವಿಕ ತ್ಯಾಗದೊಂದಿಗೆ ನಡೆಸ್ಬೇಕಾದ್ರೆ ಸತ್ ಅನ್ನೋ ಪದ ಉಪಯೋಗಿಸೋದು. ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞ, ದಾನ, ತಪಸ್ಸುಗಳಲ್ಲಿ ಸ್ಥಿರವಾದ ನಿಷ್ಠೆ, ಅದು ಕೂಡ ಸತ್ ಎನಿಸುತ್ತೆ. ಅದನ್ನ ಉದ್ದೇಶಿಸಿ ನಡೆದ ಕರ್ಮವು ಸತ್ ಎಂದು ಹೇಳಬರುತ್ತೆ. ಅಶ್ರದ್ಧೆಯ ಹುತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ, ದಾನ, ತಪಸ್ಸು ಮತ್ತು ಇತರ ಕರ್ಮಗಳು ಅಸತ್ ಅನಿಸುತ್ತೆ. ಫಸ್ಟ್ ಪ್ರಶ್ನೆ ಕೇಳಿದ್ನಲ್ಲ ಇವನು, ಶ್ರದ್ಧೆಯಿಂದ ಮಾಡ್ತಾನೆ, ಭಗವಂತನ ನಂಬಲ್ಲ, ಅಶಾಸ್ತ್ರವೀಸವಾದದ್ದು ಅಂತ. ಎಲ್ಲವೂ ಕೂಡ ಆಸುರಿ ಅಂತ ಅಷ್ಟೆ. ಅವರಿಗೆ ಈ ಲೋಕದಲ್ಲಾಗ್ಲಿ ಸತ್ತ ಮೇಲೆ ಪರಲೋಕದಾಗಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಇತಿ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ 11ನೇ ಅಧ್ಯಾಯ. ಇದರಲ್ಲಿ ಮಹಾಭಾರತದಲ್ಲಿ ಇದು 41ನೇ ಅಧ್ಯಾಯ. ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಅಂತರ್ಗತವಾದ ಪರ್ವ. ಅದರಲ್ಲಿ ಆ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪದಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. 18ನೇ ಅಧ್ಯಾಯ ನಾಳೆ ದಿವಸ ನೋಡೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.